ಹಾಲೆಲೂಯ, ಹಾಲೆಲೂಯ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹೊಸ ವರ್ಷದ ಮೊದಲನೇ ಶುಕ್ರವಾರದಂದು ನಮ್ಮನ್ನು ದೇವರು ತನ್ನ ಸಾನ್ನಿಧ್ಯದಲ್ಲಿ ಸೇರಿಸಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಳಾಗಿದ್ದೇನೆ. ಈ ವರ್ಷದ ವಾಗ್ದಾನದ ವಚನ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ ಬರೆದಂಥ ವಾಕ್ಯ ನಮಗೆ ವಾಗ್ದಾನದ ವಚನವಾಗಿ ಕೊಡಲ್ಪಟ್ಟಿರ್ತದೆ. ನಾವು ಅದನ್ನು ಓದಿಕೊಳ್ಳೋಣ. ನನ್ನ ಪ್ರಸಂಗದ ಈ ವಾಗ್ದಾನದ ವಚನದ ಮೇಲೆ ಒಂದು 2-3 ವಾರಗಳವರೆಗೆ ನಾನು ಮಾತಾಡಲಿಕ್ಕಿದ್ದೇನೆ. ಒಂದು ವೇಳೆ ಅಷ್ಟು ಸಮಯ ತಗೊಳ್ಬೋದು. ಆದರೆ ನಾನಿವತ್ತು ಮಾತಾಡಲಿಕ್ಕಿರುವಂಥ ಒಂದು ವಿಷಯ ಏನಂದರೆ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ ಈ ವರ್ಷದಲ್ಲಿ ನಮಗೆ ಕೊಡಲ್ಪಟ್ಟಿರುವಂಥ ವಾಗ್ದಾನದ ವಚನ 3ನೇ ಅಧ್ಯಾಯ ಅದರ ಕಡೆಯ ಲೈನ್ ಮಾತ್ರ ನಾನು ಓದ್ತೇನೆ. ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಇದನ್ನು ಈ ವರ್ಷದಲ್ಲಿ ನೀವು ಬಾಯ್ಪಾಠ ಕಲಿಬೇಕಾಗಿದೆ. ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ಇನ್ನೊಂದು ವಾಕ್ಯ ಯೆಶಾಯನ ಪುಸ್ತಕ 62ನೇ ಅಧ್ಯಾಯ 2ನೇ ವಾಕ್ಯ, 62 2ನೇ ವಾಕ್ಯ. ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ಇಲ್ಲಿ ಬಾಗಿಲನ್ನು ಯಾರೂ ತೆರೆಯಲು ಸಾಧ್ಯವಿಲ್ಲ, ನಿನಗೆ ಹೊಸ ಹೆಸರು ಕೊಡಲ್ಪಡುವುದು. ಇವತ್ತಿನ ಈ ವರ್ಷದ ವಾಗ್ದಾನದ ವಚನ ಬಹಳ ಅದ್ಭುತವಾಗಿದೆ. ಹೊಸ ಹೆಸರು, ಮುಚ್ಚಲ್ಪಟ್ಟ ಬಾಗಿಲು ಯಾರು ತೆರೆಯಲಿಕ್ಕೆ, ಹೌದಾ? ಏನಿದೆ ಅಲ್ಲಿ? ತೆರೆಯಲ್ಪಟ್ಟಂಥ ಬಾಗಿಲು ಯಾರು ಮುಚ್ಚಲು ಸಾಧ್ಯವಿಲ್ಲ. ಹಾಲೆಲೂಯ. ತೆರೆಯಲ್ಪಟ್ಟ ಬಾಗಿಲನ್ನು ಯಾರು ಮುಚ್ಚಲು ಸಾಧ್ಯವಿಲ್ಲ. ಈ 2 ಹೊಸ ಕಾರ್ಯಗಳಾಗಬೇಕಾದ್ರೆ, ಹೊಸ ಹೆಸರು ನಮಗೆ ಸಿಗಬೇಕಾದ್ರೆ, ದೇವರು ಕೊಟ್ಟಂತೆ ಈ ವಾಗ್ದಾನ ನಮ್ಮ ಜೀವಿತ ನೆರವೇರಬೇಕಾದ್ರೆ ನಾವು ಮಾಡಬೇಕಾದಂಥ 1-2 ಸಂಗತಿಗಳಿದೆ. ಹಾಲೆಲೂಯ. 1-2 ಅಲ್ಲ, ಅನೇಕ ಸಂಗತಿಗಳುಂಟು. ನಮಗೆ ಹೊಸ ಹೆಸರು ಬೇಕು. ಆ ಹೊಸ ಹೆಸರು ಏನೆಂಬುದಾಗಿ ನಾನು ಮುಂದೆ ಈ ವಾರಗಳಲ್ಲಿ ಕಡೆಯಲ್ಲಿ ಅದರ ಹೆಸರುಗಳು ನಿಮಗೆ ನಾನು ಹೇಳ್ತೇನೆ, ಏನು ಹೆಸರುಗಳಂತ. ಆದರೆ ಇವತ್ತು ನಾನು ಮಾತಾಡಲಿಕ್ಕಿರುವಂಥ ಒಂದು ವಿಷಯ ಏನಂದರೆ, ಇವತ್ತು ದೇವರು ನಮ್ಮನ್ನು ಹೊಸ ಹೆಸರು ಕೊಡಬೇಕಾದ್ರೆ, ಮುಚ್ಚಲ್ಪಟ್ಟಂಥ ಬಾಗಿಲು ತೆರೆಯಬೇಕಾದರೆ, ಮೊದಲನೇದಾಗಿ ನಾವು ಮಾಡಬೇಕಾದ ಒಂದು ಕೆಲಸವಿದೆ. ಏನಂದರೆ, ಒಂದು ವಾಕ್ಯ ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 5ನೇ ವಾಕ್ಯ. ನಮಗೆ ಹೊಸ ಹೆಸರು ಬೇಕು ಈ ವರ್ಷದಲ್ಲಿ, ಅಥವಾ ಈ ದಿನವೇ ಬೇಕು, ಅಥವಾ ಮುಂದಿನ ವಾರವೇ ಬೇಕು, ನಾಳೆಯೇ ಬೇಕು, ಈ ಕ್ಷಣವೇ ಬೇಕೆಂಬುದಾಗಿ ಹೇಳುವುದಾದರೆ, ಇಲ್ಲಿ ವಾಕ್ಯ ಓದುವುದಾದರೆ ನಮ್ಮನ್ನು ಸ್ಪಷ್ಟವಾಗಿ ಎಚ್ಚರಿಸುವಂಥದ್ದಾಗಿದೆ. ಆಗ ಸಿಂಹಾಸನದ ಮೇಲೆ ಕೂತಿದ್ದಾತನು, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ. ಇಲ್ಲಿ ಯೋಹಾನನು ತಾನು ಕಂಡಂಥ ದರ್ಶನದ ಬಗ್ಗೆ ಇಲ್ಲಿ ಹೇಳುತ್ತಾ ಬರುವಾಗ, ಆತನು ಏನೇನು ದರ್ಶನವನ್ನು ಕಂಡಿದ್ದಾನೋ ಅದೆಲ್ಲವನ್ನು ಅಧ್ಯಾಯ ಪ್ರಾರಂಭದಿಂದ 22 ವಾಕ್ಯಗಳವರೆಗೆ ಕಂಡಂಥ ದರ್ಶನಗಳ ಬಗ್ಗೆ ಆತನು ಮಾತಾಡ್ತಾ ಬರುವಾಗ ಇಲ್ಲಿ ಹೇಳಿದಂಥ ಒಂದು ಮಾತು ಏನಂದರೆ, ಆಗ ಸಿಂಹಾಸನದ ಮೇಲೆ ಕೂತಿದ್ದಾತನು ಹೇಳುವಂಥ ಒಂದು ಮಾತು ಆತನ ದರ್ಶನದಲ್ಲಿ ಕಾಣ್ತಾನೆ. ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ. ನಮಗೆ ಹೊಸ ಹೆಸರು ಕೊಡುವನಾಗಿದ್ದಾನೆ, ನಿಮ್ಮ ಹೃದಯವನ್ನು ಹೊಸದಾಗಿ ಮಾಡುವನಾಗಿದ್ದಾನೆ, ನಿಮ್ಮ ಬಾಯಿಗಳ ಮಾತುಗಳನ್ನು ಹೊಸದಾಗಿ ಮಾಡುವನಾಗಿದ್ದಾನೆ ಎಂಬುದಾಗಿ ತಿಳಿಸುವಂಥದ್ದೇ ಈ ಮಾತಾಗಿದೆ. ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಯೆಶಾಯನ ಪುಸ್ತಕ 43ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ. ಯೆಶಾಯನ ಪುಸ್ತಕ 43ನೇ ಅಧ್ಯಾಯ 19ನೇ ವಾಕ್ಯ. ಇಗೋ ಹೊಸ ಕಾರ್ಯವನ್ನು ಮಾಡುವೆನು, ಇಗೋ ಹೊಸ ಕಾರ್ಯವನ್ನು ಮಾಡುವೆನು. ಈ ವರ್ಷದಲ್ಲಿ ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಆಗಬೇಕು. ಎಷ್ಟು ಜನರಿಗೆ ಇಷ್ಟ ಇದೆ? ಅನೇಕ ಕಂಡೀಷನ್ಗಳಿದೆ. ಈ ಕಂಡೀಷನ್ಗಳಿಗೆ ನಾವು ವಿಧೇಯರಾದರೆ ನಮಗೆ ಹೊಸ ಹೆಸರು ಸಿಗ್ತದೆ. ನಮ್ಮ ಮುಚ್ಚಲ್ಪಟ್ಟಂತೆ ಎಲ್ಲ ಬಾಗಿಲುಗಳು ತೆರೆಯಲ್ಪಟ್ಟು, ಪರಲೋಕದ ದ್ವಾರಗಳು ತೆರೆಯಲ್ಪಟ್ಟು ನಮಗೆ ಸಹಾಯಗಳು ಕೂಡ ಒದಗಿ ಬರುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ
ಮೊದಲನೇದಾಗಿ ಹೊಸ ಕಾರ್ಯ ಮಾಡುವಂಥ ದೇವರು, ಸಿಂಹಾಸನದಲ್ಲಿ ಕೂತಂಥ ದೇವರು ಆತನ ಹೇಳುವಂಥದ್ದು ಏನಂದರೆ, ನಾನು ಹೊಸ ಕಾರ್ಯವನ್ನು ಮಾಡ್ತೇನೆ ಎಂಬುದಾಗಿ. ಆದರೆ ಈ ಹೊಸ ಕಾರ್ಯಗಳು ನಮಗೆ ಆಗಬೇಕಾದರೆ ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. 2 ಕೊರಿಂಥರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ. ಇಲ್ಲಿ ಬಹಳ ಸುಂದರ ಬರೆಯಲ್ಪಟ್ಟಿದೆ, ಯಾರಿಗೆ ಹೊಸ ಹೃದಯ, ಯಾರಿಗೆ ಹೊಸ ಕಾರ್ಯ, ಯಾರಿಗೆ ಹೊಸ ಹೆಸರು, ಮುಚ್ಚಲ್ಪಟ್ಟಂಥ ಬಾಗಿಲುಗಳು ತೆರೆಯಲ್ಪಡಬೇಕಾಗಿದೆಯೋ ಅಂಥವ್ರು ಮಾಡಬೇಕಾದ ಒಂದು ಕೆಲಸ ಏನಂದರೆ, ಇಲ್ಲಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಆದನು. ಕ್ರಿಸ್ತನಲ್ಲಿ ಇರುವಂಥ ಪ್ರತಿಯೊಬ್ಬನು ಅವನು ಆಲ್ರೆಡಿ ಏನಾಗಿದ್ದಾನೆ? ನೂತನ ಸೃಷ್ಟಿಯಾಗಿದ್ದಾನೆ. ಯಾವುದರಿಂದ ನೂತನ ಸೃಷ್ಟಿಯಾಗಿದ್ದಾನೆ? ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಏನೇನು ಪೂರ್ವಸ್ಥಿತಿಗಳು? ನಮ್ಮ ಹಿಂದಿನ ಜೀವಿತದ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಪೂರ್ವ ಸ್ಥಿತಿ ಅಂದರೆ ನಮ್ಮ ಹಿಂದಿನ ಜೀವಿತದ ಬಗ್ಗೆ ಬರೆಯಲ್ಪಟ್ಟಿದೆ. ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ಏನಾಗಿದೆ? ನೂತನವಾಗಿದೆ. ಹಲ್ಲೆಲೂಯಾ. ಇಲ್ಲಿ ಹೊಸ ಕಾರ್ಯ ಆಗಬೇಕು. ಮುಚ್ಚಲ್ಪಟ್ಟಂಥ ಬಾಗಿಲುಗಳು ತೆರೆಯಲ್ಪಡಬೇಕಾದ್ರೆ ನನ್ನ ಮತ್ತು ನಿಮ್ಮ ಹೃದಯದಲ್ಲಿ ಒಂದು ನೂತನ ಸೃಷ್ಟಿ ಆಗಬೇಕಾಗಿದೆ. ಅದು ಎಲ್ಲಿಂದ ಸಿಗ್ತದೆ? ಕ್ರಿಸ್ತನಲ್ಲಿ ಇದ್ದರೆ ಮಾತ್ರ ನೂತನ ಸೃಷ್ಟಿ ಆಗಲಿಕ್ಕೆ ಸಾಧ್ಯ. ಈಗ ಕಾಲಗಳು ನೋಡ್ತೇವೆ, ವಸಂತ ಕಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ನೋಡ್ತೇವಲ್ವಾ. ಒಂದೊಂದು ಕಾಲ ಬರುವಾಗ ಒಂದೊಂದು ರೀತಿ ವ್ಯತ್ಯಾಸನ ನೋಡ್ತೇವೆ. ಬೇಸಿಗೆ ಕಾಲದಲ್ಲಿ ಗಿಡಗಳೆಲ್ಲವೂ ನೀರಿಲ್ಲದೆ ಕಷ್ಟಪಡ್ತಾ ಇರುವಾಗ ಮಳೆಗಾಲ ಬರ್ತದೆ. ಮಳೆಗಾಲ ಬಂದ ನಂತರ ಎಲ್ಲ ಏನಾಗ್ತದೆ? ಚಿಗುರ್ತದೆ. ಕಾಲದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ದೇಶದಲ್ಲಿ ಬದಲಾವಣೆ, ಕಾಡುಗಳಲ್ಲಿ ಮರಗಳು ಚಿಗುರ್ತಾ ಇರ್ತದೆ, ಸತ್ತ ಬಿದ್ದಂಥ ಬೀಜಗಳು ಹುಟ್ಟಿ ಬರ್ತದೆ. ಮಳೆ ಮುಗಿದ ನಂತರ ಏನು ಬರ್ತದೆ? ಚಳಿಗಾಲ ಬರ್ತದೆ. ಚಳಿಗಾಲ ಬಂದಾಗ ನೀವು ನೋಡಿರಬಹುದು, ಎಲ್ಲ ಕಡೆಗಳಲ್ಲಿ ಎಲೆಗಳು ಉದುರುವಂಥ ಸಮಯವಾಗಿರ್ತದೆ. ಎಲೆಗಳು ಉದುರುವಂಥ ಸಮಯವಾಗಿರ್ತದೆ. ಯಾಕೆ ಚಳಿಗಾಲದಲ್ಲಿ ಎಲೆಗಳು ಉದುರ್ತದೆ? ಮಳೆಗಾಲದಲ್ಲಿ ಹೊಸ ಚಿಗುರು ಬಂದಿರ್ತದೆ. ಬೇಡವಾದ ಎಲೆಗಳು ಅವಾಗ ಬೆಳೆದು ಮುಪ್ಪಿನ ಪ್ರಾಯದಲ್ಲಿರುವಂಥ ಎಲೆಗಳೇನಾಗಿರ್ತದೆ? ಉದುರಿ ಬೀಳ್ತದೆ. ಹೊಸ ಚಿಗುರು ಬರುವಾಗ ಹಳೆದು ಹೋಗ್ತದೆ. ಹಲ್ಲೆಲೂಯಾ. ಹಳೆ ಎಲೆಗಳು, ಬಾಡಿ ಹೋದ ಎಲೆಗಳು, ಒಣಗಿ ಹೋದ ಎಲೆಗಳು ಏನಾಗ್ತದೆ? ಬಿದ್ದು ಹೋಗ್ತದೆ. ಅದೇ ರೀತಿಯಲ್ಲಿ ದೇವರೇ ಇವತ್ತು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ದೇವರು ಮಾಡುವುದಾದರೆ, ಕ್ರಿಸ್ತನಲ್ಲಿರುವವರು ಏನಾಗಿದ್ದಾರೆ? ನೂತನ ಸೃಷ್ಟಿಗಳಾಗಿದ್ದಾರೆ. ಇವತ್ತು ನೂತನ ಸೃಷ್ಟಿಗಳು ನಾವು ಎಂಬುದಾಗಿ ಹೇಳಿಕೊಂಡು ನಮ್ಮ ಜೀವಿತ ಇವತ್ತು ಹೇಗಿದೆ? ಇನ್ನು ಹಳೆಯ ಜೀವಿತದಲ್ಲೇ ಇದ್ದೇವಾ? ಇನ್ನು ಹಳೆಯ ಜೀವಿತದಲ್ಲಿದ್ದೇವಾ? ಅಥವಾ ನಮ್ಮ ಜೀವಿತ ಏನಾಗಿದೆ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಸಂತ ಕಾಲ ಬರುವಾಗ ಚಿಗುರು ಹೊಡೆಯುತ್ತದೆ. ನಮಗೆ ಚೆನ್ನಾಗಿ ಗೊತ್ತಿದೆ, ಕಸದ ಬಗ್ಗೆ ನೋಡ್ತೇವೆ ನಾವು. ಕಸವನ್ನು ಮನೇಲಿ ಯಾರು ಇಟ್ಕೊಂಡಿರ್ತಾರ? ಇಲ್ಲ. ಕಸ ಆದಷ್ಟು ಬೇಗ ಹೊರಗಡೆ ಹಾಕ್ತೇವೆ ಅಲ್ವಾ? ಯಾವಾಗಲೂ ಹಳೆದನ್ನು ತೆಗಿತೇವೆ, ಹೊಸದನ್ನು ತೆಗೆದುಕೊಳ್ತೇವೆ. ಹಳೆ ಬಟ್ಟೆಗಳಾಗಿರಲಿ ಅದು ಯಾರಿಗಾದ್ರು ದಾನ ಮಾಡಿಬಿಡ್ತೇವೆ, ಅಥವಾ ಬೇಡವಾದನ್ನು ಬಿಸಾಡಿಬಿಡ್ತೇವೆ. ಇದರ ನಾಮಕ್ಕೆ ಸ್ತೋತ್ರ. ನಮ್ಮಲ್ಲಿರುವಂಥ ಹಳೆಯ ಸಂಗತಿಗಳು ನಾವು ನೂತನವಾಗಬೇಕಾದರೆ ನಮ್ಮಲ್ಲಿರುವಂಥ ಎಲ್ಲ ಹಳೆಯ ಸಂಗತಿಗಳು ಏನಾಗಬೇಕು? ಮೊದಲಾಗಿ ನಶಿಸಿ ಹೋಗಬೇಕು. ಆಗ ಹೊಸ ಹೆಸರು, ಹೊಸ ಹೃದಯ, ಹೊಸ ಬಾಯಿ, ಹೊಸದಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಳೆಯ ವಸ್ತುಗಳಿದ್ರೆ ಏನು ಮಾಡ್ತೇವೆ ನಾವು? ಗುಜರಿಗೆ ಹಾಕ್ತೇವೆ. ಬೇಡವಾದ ವಸ್ತುಗಳನ್ನು ಸುಟ್ಟು ಹಾಕ್ತೇವೆ. ಬೇಡವಾದ ಗುಜರಿ ವಸ್ತುಗಳನ್ನು ಗುಜರಿಗೆ ಕೊಟ್ಬಿಡ್ತೇವೆ. ಆದರೆ ನಮ್ಮ ಹೃದಯದಲ್ಲಿರುವಂಥ ಬೇಡವಾದ ವಸ್ತುಗಳು ನಾವು ಎಲ್ಲಿ ಹಾಕ್ತಾ ಇದ್ದೇವೆ? ಇನ್ನೂ ಹೃದಯದಲ್ಲಿ ಇಟ್ಕೊಂಡಿದ್ರೆ ನಾವು ನೂತನ ಸೃಷ್ಟಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೃದಯಗಳಲ್ಲಿ ಇನ್ನೂ ಬೇಡವಾದ ಕಾರ್ಯಗಳು, ಬೇಡವಾದ ಸಂಪ್ರದಾಯಗಳು, ಬೇಡವಾದ ಎಲ್ಲ ಸಂಸ್ಕೃತಿಗಳು ನಮ್ಮ ಜೀವಿತದಲ್ಲಿ ಇರುವುದಾಗಿದ್ದರೆ ನಾವು ಖಂಡಿತವಾಗಿ ನೂತನ ಸೃಷ್ಟಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ನೂತನ ಹೆಸರು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಮುಚ್ಚಲ್ಪಟ್ಟಂಥ ಬಾಗಿಲು ತೆರೆಯಲಿಕ್ಕೆ ಸಾಧ್ಯವಿಲ್ಲ. ನಾವು ನೂತನ ಸೃಷ್ಟಿಗಳಾಗಬೇಕು. ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಗ್ತದೆ.
ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲಿ ಇದ್ದರೆ ಮಾತ್ರ ನಾವು ನೂತನ ಸೃಷ್ಟಿಗಳಾಗ್ತೇವೆ. ಹೊಸ ಹೆಸರು ನಮಗೆ ಸಿಗ್ತದೆ. ಹೊಸ ಹೆಸರು ಏನೆಂಬುದಾಗಿ ಪ್ರತಿ ಒಂದೆರಡು ವಾರ ನೀವು ಬರುವುದಾದರೆ ಹೊಸ ಹೆಸರಿನ ಬಗ್ಗೆ ಈಗಲೇ ಹೇಳಿಬಿಟ್ರೆ ಅದಕ್ಕೆ ಸ್ವಾರಸ್ಯ ಇರುವುದಿಲ್ಲ. ಹೊಸ ಹೆಸರು ಉಂಟು, ದೇವರು ನಮಗೆ ಹೊಸ ಹೆಸರು ಕೊಟ್ಟಿದ್ದಾನೆ. ಏನೇನು ಹೊಸ ಹೆಸರು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಮುಂದಿನ ದಿವಸಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅಂತ ನಾವು ಹೇಳ್ತೇವಲ್ವಾ, ಶಾಲೆಗಳಲ್ಲಿ ನಾವು ಕಲ್ತಿರ್ತೇವೆ. ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ. ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚೆ ಇರುವಂಥ ಹಳೆ ಒಡಂಬಡಿಕೆಯ ಕಾಲದ ಎಲ್ಲ ಸಂಗತಿಗಳು ನೋಡೋದಾದರೆ ಜನರು ಪಾಪಮಯದಲ್ಲಿ ಜೀವಿಸ್ತಾ ಇದ್ರು. ಮಾಡಬಾರದು ಎಂದು ಹೇಳಿದಂಥ ಕಾರ್ಯಗಳನ್ನು ವಿಶೇಷವಾಗಿ ಅವರು ಮಾಡ್ತಾ ಬಂದರು. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಗೆ ಬಂದ ನಂತರ ದೇವರು ತಾನೇ ಮೋಶೆ ಮೂಲಕವಾಗಿ ಮುಖಾಮುಖಿಯಾಗಿ ಮಾತನಾಡುತ್ತಾ ಎಚ್ಚರಿಸುತ್ತಾ ಬಂದನು. ಹಲ್ಲೆಲೂಯಾ. ಎಚ್ಚರಿಸುತ್ತಾ ಬಂದರೂ ಕೂಡ ಜನರು ಏನು ಮಾಡಿದರು? ಹಳೆಯ ಸಂಗತಿಗಳನ್ನೇ ನೆನಪು ಮಾಡಿಕೊಳ್ತಾ ಇದ್ರು, ಗುಣಗುಟ್ಟುತ್ತಾ ಇದ್ದರು. ನಾವು ಅಲ್ಲಿ ಹಂಗಿದ್ದೆವು, ಅಂತ ಊಟ ಮಾಡ್ತಿದ್ದೆವು, ಮಾಂಸ ತಿಂತಿದ್ದೆವು, ಮಾಂಸವನ್ನು ಪಾತ್ರೆ ಎದುರುಗಡೆ ಇಟ್ಟುಕೊಂಡು ನಾವು ಬಹಳಷ್ಟು ಊಟ ಮಾಡ್ತಾ ಇದ್ದೆವು, ನಮಗೆ ಇಲ್ಲಿ ಏನೂ ಇಲ್ಲ. ಕಾಡಿನಲ್ಲಿ ಗುಣಗುಟ್ಟಿದರು, ದೇವರನ್ನು ಗುಣಗುಟ್ಟಿದರು. ಒಂದು ಕಾಲದಲ್ಲಿ ಐಗುಪ್ತರಿಂದ ಹಿಂಸೆಗೊಳಗಾದಾಗ, ಗುಲಾಮ ಸ್ಥಿತಿಯಲ್ಲಿರುವಾಗ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದರು, ದೇವರೇ ನಮಗೆ ಬಿಡುಗಡೆ ಕೊಡು ಎಂಬುದಾಗಿ. ಬಿಡುಗಡೆ ಕೊಟ್ಟ ನಂತರ ಅವರು ಹಿಂದಿನ ಸ್ಥಿತಿಯನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ. ತಿನ್ನುವ ವಿಷಯದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೆಚ್ಚಾಗಿ ಇಸ್ರಾಯೇಲರು ಗುಣಗಿದ್ದು ಆಹಾರದ ವಿಷಯದಲ್ಲಿ. ನಾವು ಬೆಳ್ಳುಳ್ಳಿ ತಿಂತಿದ್ದೆವು, ನೀರುಳ್ಳಿ ತಿಂತಿದ್ದೆವು, ನಾವೆಲ್ಲ ಕರ್ಬೂಜ ಅದು ಇದು ಎಲ್ಲ ಹಣ್ಣು ತರಕಾರಿಗಳನ್ನು ತಿಂತಿದ್ದೆವು. ಕಾಡಿನಲ್ಲಿ ನಮಗೆ ಅದೇನು ಇಲ್ಲ, ಬರೀ ಮನ್ನ ತಿಂದು 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 ಸಾಕಾಯಿತು. ಪ್ರೀತಿ ದೇವ ಜನರೇ, ಅವರು ಎಷ್ಟೋ ಜನರು ಕಾಡಿನಲ್ಲಿ ಸತ್ತರೆಂಬುದಾಗಿ ನೋಡ್ತೇವೆ. ದೇವರ ಉಗ್ರ ಕೋಪಕ್ಕೆ ಇಸ್ರಾಯೇಲರು ಸತ್ತರು. ಅವರ ವಂಶ ಕೂಡ ಅನೇಕ ಮಕ್ಕಳು ಹುಟ್ಟಿದ 40 ವರ್ಷ ಕಾಡಿನಲ್ಲಿ ಪ್ರಯಾಣ ಮಾಡುವಾಗ ಮಕ್ಕಳು ಹುಟ್ಟಿರಬಹುದು. ಅವರ ಸಂತಾನ ಬೆಳೆಯುತ್ತಾ ಬಂತು. ಅವರು ಕೂಡ ಯಾರು ದೇವರ ಸನ್ನಿಧಿಯಲ್ಲಿ ಸೇರಲಿಕ್ಕೆ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಸೇರಲು ಸಾಧ್ಯವಾಗಲಿಲ್ಲ. ಕಾರಣ ಇಷ್ಟೇ, ಪೂರ್ವ ಸ್ಥಿತಿ ಅವರು ಮರೆಯಲಿಲ್ಲ. ಪೂರ್ವ ಸ್ಥಿತಿ ಅವರು ಮರೆಯಲಿಲ್ಲ. ಅಯ್ಯೋ, ಯೇಸುವನ್ನು ಕಂಡುಕೊಂಡೆ, ಯೇಸುವನ್ನು ಕಂಡುಕೊಳ್ಳೋಕ್ಕಿಂತ ಮುಂಚಿತವಾಗಿ ನಾನು ಎಷ್ಟು ಚೆನ್ನಾಗಿದ್ದೆ. ನನ್ನ ಸ್ನೇಹಿತರೆಲ್ಲ ನನ್ನ ಪ್ರೀತಿಸ್ತಾ ಇದ್ರು, ನನ್ನ ಬಂಧು ಮಿತ್ರರು ಮನೆಗೆ ಬರ್ತಿದ್ರು. ಈಗ ಯಾರೂ ಬರುವುದಿಲ್ಲ. ನಾನು ಒಬ್ಬಳೇ ಆಗಿಬಿಟ್ಟಿದ್ದೇನೆ, ನಾನು ಒಬ್ಬನೇ ಆಗಿಬಿಟ್ಟಿದ್ದೇನೆ. ನಾನು ನೋಡುವರೆಲ್ಲರೂ ನನ್ನನ್ನು ಹೀಯಾಳಿಸ್ತಾರೆ, ನನಗೆ ಬೈತಾರೆ. ಪ್ರೀತಿಯ ದೇವ ಜನರೇ, ಹಲ್ಲೆಲೂಯಾ. ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ಪೂರ್ವ ಸ್ಥಿತಿ ಬಿಡೋಣ. ಯಾರು ನಿಮ್ಮನ್ನು ದ್ವೇಷಿಸಿದರು, ಯಾರು ನಿಮ್ಮನ್ನು ಹಾಗೆ ಮಾಡಿದರು, ಯಾರು ನಿಮಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿದರು, ಪೂರ್ವ ಸ್ಥಿತಿ ನಮಗೆ ಬೇಡ. ನೂತನ ಸೃಷ್ಟಿಗಳಾಗಿರೋಣ. ಕ್ರಿಸ್ತನಲ್ಲಿದ್ದರೆ ನಾವು ನೂತನ ಸೃಷ್ಟಿಗಳಾಗಿರ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು 2 ಕೊರಿಂಥ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಈಗ ತಾನೇ ಓದಿದೆವು. ಹಲ್ಲೆಲೂಯಾ. ದೇವರು ನಮಗೆ ಹೊಸ ಹೆಸರು ಕೊಡಬೇಕಾದ್ರೆ ನಾವು ನೂತನ ಸೃಷ್ಟಿಗಳಾಗಿರಬೇಕು. ಸುಮ್ಮನೆ ಎಲ್ಲರಿಗೂ ಹೊಸ ಹೆಸರು ಸಿಕ್ಕೋದಿಲ್ಲ. ಸುಮ್ಮನೆ ಮುಚ್ಚಲ್ಪಟ್ಟ ಬಾಗಿಲು ತೆರೆಯುವುದಿಲ್ಲ. ಸುಮ್ಮನೆ ನಿಮಗೆ ಹೊಸ ಹೆಸರು ಕೊಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 1 ಸಮುವೇಲನ ಪುಸ್ತಕದಲ್ಲಿ ಓದ್ತೇವೆ. 1 ಸಮುವೇಲ 10ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಲಾಸ್ಟ್ ವಾಕ್ಯದಲ್ಲಿ ಓದ್ತೇವೆ ನಾವು, ಸೌಲನು ಸಮುವೇಲನನ್ನು ಬಿಟ್ಟು ಹೊರಟ ಕೂಡಲೇ ದೇವರು ನೂತನ ಹೃದಯವನ್ನು ಸೌಲನಿಗೆ ಕೊಟ್ಟನೆಂಬುದಾಗಿ. ಸಮುವೇಲನು ಮುಪ್ಪಿನ ಪ್ರಾಯ ಬರುವಾಗ ಆತನ ಅರಸುತನದಿಂದ ಆತನ ಅರಸುತನಕ್ಕೆ ಆತನ ಶಕ್ತಿ ಇಲ್ಲದಂಥ ಸಮಯದಲ್ಲಿ ದೇವರು ಜನರೆಲ್ಲರೂ ಸೇರಿ ನಮಗೊಬ್ಬ ಅರಸನನ್ನು ಕೊಡು ಎಂಬುದಾಗಿ ಬೇಡಿಕೊಂಡಾಗ ದೇವರು ಸೌಲನನ್ನು ಅರಸನಾಗಿ ಮಾಡಬೇಕೆಂಬುದಾಗಿ ತೀರ್ಮಾನಿಸಿ ಸೌಲನಿಗೆ ಸಮುವೇಲನ ಮೂಲಕವಾಗಿ ಅನೇಕ ತಿಳುವಳಿಕೆಗಳನ್ನು ಆತನು ಕೊಡ್ತಾನೆ. ಹಾಗೆ ಓದುವಾಗ 9ನೇ ಅಧ್ಯಾಯ ಓದುವಾಗ ದೇವರು ತಾನೇ ಅಲ್ಲಿ ಸೌಲನನ್ನು ಆರಿಸಿಕೊಳ್ತಾನೆ. ಆರಿಸಿಕೊಂಡಾಗ ಸೌಲನು ಹೇಳ್ತಾನೆ, ನಾನು ಎಷ್ಟರವನು, ನಾನು ಕನಿಷ್ಠನು, ನನಗೇನು ಅಂತ ಬಲವಿಲ್ಲ, ಶಕ್ತಿ ಇಲ್ಲ, ಜ್ಞಾನವಿಲ್ಲ. ಆದರೆ ಸೌಲನು ಬಹಳ ಸುಂದರನಾಗಿದ್ದನು. ಆದರೆ ಸೌಲನು ಯವನಸ್ಥನು, ಅವನು ಬಹಳ ಎತ್ತರವು, ಅವನು ಬಲಿಷ್ಠನಾಗಿದ್ದಂಥ ಮನುಷ್ಯನಾಗಿದ್ದನು. ದೇವರು ಅವನನ್ನು ಆಯ್ದುಕೊಂಡಾಗ
ಸಮುವೇಲನ ಮೂಲಕವಾಗಿ ಬಹಳಷ್ಟು ಬುದ್ಧಿವಾದವನ್ನು ಆತನಿಗೆ ಕಲಿಸುವಂತ ನೋಡ್ತೇವೆ. ಯಾವಾಗ ಸಮುವೇಲನು ಅವನನ್ನು ದಾರಿಗೆ ತಂದು, ಅಂದರೆ ಒಳ್ಳೆಯ ಮಾತುಗಳಿಂದ ಜ್ಞಾನ ಕೊಟ್ಟ ನಂತರ, ಸಮುವೇಲನು ಅವನನ್ನು ಬಿಟ್ಟು ಹೋದ ನಂತರ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನೆಂಬುದಾಗಿ ನಾವಲ್ಲಿ ನೋಡ್ತೇವೆ ಪ್ರಿಯರೇ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬ ಮನುಷ್ಯನು ತನ್ನ ಯೋಗ್ಯತೆಗೆ ಮೀರಿ ಅನೇಕ ಕಾರ್ಯಗಳಿಗೆ ಜಯಶಾಲಿಗಳಾಗಬೇಕಾದರೆ, ತನ್ನ ಯೋಗ್ಯತೆಗೆ ಮೀರಿ ವಿದ್ಯಾರ್ಥಿಗಿಂತ ಹೆಚ್ಚಿನ ಕೆಲಸ, ಹೆಚ್ಚಿನ ಆದಾಯ ಬರುವಂಥ ಬಿಸ್ನೆಸ್, ಹೆಚ್ಚಿನ ಆದಾಯ ಬರುವಂಥ ಕೆಲಸ ಹೊಂದಿಕೊಳ್ಳಬೇಕಾದರೆ, ಹಾಲೆಲೂಯ, ಒಬ್ಬ ಅರಸನಾಗಬೇಕಾದರೆ ಸೌಲನು ಅವನು ಸಮುವೇಲನ ಮಾತಿಗೆ ಒಳಪಟ್ಟನು, ಸಮುವೇಲನ ಬುದ್ಧಿಯ ಮಾತಿಗೆ ಒಳಪಟ್ಟನು. ದೇವರು ಕರೆದಾಗ ಆತನು ಒಂದು ಮಾತು ಹೇಳ್ತಾನೆ, ನಾನು ಕನಿಷ್ಠನು, ನನ್ನಲ್ಲಿ ಬಲವಿಲ್ಲ, ನನ್ನಲ್ಲಿ ಶಕ್ತಿ ಇಲ್ಲ ಎಂಬುದಾಗಿ ಹೇಳುವಾಗ ಸಮುವೇಲನವನ್ನು ತಿದ್ದುತ್ತಾನೆ, ಸರಿದಾರಿಗೆ ತರ್ತಾನೆ. ತಂದ ನಂತರ ಹೇಳಿ ಅವನನ್ನು ಒಂದು ರೀತಿಯಲ್ಲಿ ಉತ್ತಮ ಮಾರ್ಗಕ್ಕೆ ತಂದ ನಂತರ, ಸಮುವೇಲನ ಅವನನ್ನು ಬಿಟ್ಟು ಹೋದ ನಂತರ ದೇವರು ತಾನೇ ಆರಿಸಿಕೊಂಡಂಥ ಸೌಲನಿಗೆ ನೂತನ ಹೃದಯವನ್ನು ಕೊಟ್ಟು ಅವನನ್ನು ಅರಸನನ್ನಾಗಿ ಮಾಡ್ತಾನೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ, ಒಪ್ಪದೆ ಹೋದರೆ ದಂಡನೆಗೆ ಗುರಿಯಾಗುವಿರಿ. ಈ ಮಾತು ಬಹಳ ಸುಂದರವಾದದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಸಮುವೇಲನು ಹೇಳಿದಂಥ ಮಾತಿಗೆ ಸೌಲನು ವಿಧೇಯನಾದನು. ಆಗ ಅವನು ಹೊಸ ಹೃದಯವನ್ನು ಹೊಂದಿಕೊಂಡನು. ಹೃದಯ ಅಂತ ಹೇಳುವಾಗ ಎಲ್ಲ ಮನುಷ್ಯರಿಗೂ ಹೃದಯ ಬಹಳ ಪ್ರಾಮುಖ್ಯ. ಶರೀರದಲ್ಲಿರುವಂಥ ಹೃದಯ ಬಹಳ ಪ್ರಾಮುಖ್ಯ. ಹೃದಯದಲ್ಲಿಯೇ ಇರುವಂಥದ್ದು ನಿಮ್ಮ ಉಸಿರಾಟದ ಸಮಯ, ಹೌದಲ್ವಾ? ಅದು ನಿಂತರೆ ಮನುಷ್ಯನೇ ಇಲ್ಲ. ಈಗ ಆ ಹೃದಯ ಲೋಕದಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆದರೆ ಒಬ್ಬ ಮನುಷ್ಯನಿಗೆ ಡಾಕ್ಟ್ರ್ ಏನು ಮಾಡ್ತಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾರೆ, ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ದಿದ್ರೆ ಹೊಸ ಹೃದಯವನ್ನು ತಂದು ಹಾಕಲಿಕ್ಕೆ, ಹೊಸ ಹೃದಯ ಕ್ರಿಯೇಟ್ ಮಾಡಲಿಕ್ಕೆ ಅವ್ರಿಗೆ ಎಂದಿಗೂ ಸಾಧ್ಯವಿಲ್ಲ. ಅವ್ರು ಏನು ಮಾಡ್ತಾರೆ, ಇನ್ನೊಬ್ಬ ಮನುಷ್ಯನಲ್ಲಿರುವಂಥ ಹೃದಯವನ್ನು ತೆಗೆದು ಅದಕ್ಕೆ ಜೋಡಣೆ ಮಾಡ್ತಾರೆ, ಅಥವಾ ಬೇರೆ ಬೇರೆ ನಾಳಗಳನ್ನು ಹಾಕಿ ಅಲ್ಲಿ ಅಡಗಿರುವಂಥ ಬ್ಲಾಕ್ಗಳನ್ನು ತೆಗಿತಾರಷ್ಟೇ. ಹೀಗೆ ಮಾಡ್ತಾರೆ ವಿನಃ ಯಾವ ಮನುಷ್ಯನಿಗೂ ಹೊಸ ಹೃದಯವನ್ನು ಸೃಷ್ಟಿ ಮಾಡಿ ಒಬ್ಬ ಮನುಷ್ಯನಿಗೆ ಹೊಸ ಹೃದಯವನ್ನು ಹಾಕಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಇದು ಶಾರೀರಿಕವಾಗಿರುವಂಥ ಹೃದಯ. ಆದರೆ ಆತ್ಮೀಕ ಹೃದಯ ಕೆಟ್ಟು ಹೋಗಿದ್ರೆ, ಅದು ನಶಿಸಿ ಹೋಗಿದ್ರೆ, ಅದು ವಾಸನೆ ಬರುವಂಥದ್ದಾಗಿದ್ದರೆ, ಕೆಟ್ಟ ಹೃದಯವಾಗಿದ್ದರೆ, ಆ ಕೆಟ್ಟ ಹೃದಯವನ್ನು ಸರಿಪಡಿಸಿ ನೂತನವಾದಂಥ ಹೃದಯವನ್ನು ಕೊಡಲಿಕ್ಕೆ ನಮ್ಮ ದೇವರಿಗೆ ಮಾತ್ರ ಸಾಧ್ಯ. ಹಾಲೆಲೂಯ. ಶಾರೀರಿಕ ಹೃದಯ ಬೇರೆ, ಆತ್ಮಿಕ ಹೃದಯ ಬೇರೆ. ನಮಗೆ ಶಾರೀರಿಕ ಹೃದಯದ ಅಗತ್ಯತೆ ಇಲ್ಲ. ದೇವರು ಉಸಿರು ಕೊಟ್ಟವನು, ದೇವರು ಉಸಿರು ತೆಗೆದುಕೊಳ್ಳುವನು ಆತನಾಗಿದ್ದಾನೆ. ಹಾಲೆಲೂಯ. ನಮಗೆ ಬೇಕಾಗಿರುವಂಥದ್ದು ಹೊಸ ಹೆಸರು, ಪರಲೋಕ ರಾಜ್ಯದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವಂಥ ಆ ಹೊಸ ಹೆಸರು ಏನು, ಅದನ್ನು ಯಾವುದು ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾದರೆ, ನನ್ನ ಹೆಸರು ಅಲ್ಲಿ ಇದೆಯಾ, ನನಗೇನು ಹೊಸ ಹೆಸರು ಕೊಡಲ್ಪಟ್ಟಿದೆ ಎಂಬುದಾಗಿ ತಿಳ್ಕೊಳ್ಳಬೇಕಾದರೆ, ಮೊದಲಾಗಿ ನಿಮ್ಮ ಹೃದಯ ಏನಾಗಿರ್ಬೇಕಂದ್ರೆ ಕ್ರಿಸ್ತನಲ್ಲಿದ್ದು ನೂತನ ಸೃಷ್ಟಿಗಳಾಗಿರ್ಬೇಕು. ಹಾಲೆಲ್ಲ ನಂಗೆ ಹೇಳ್ತಿದ್ರೆ ಅರ್ಥ ಆಗ್ತಾ ಇದೆಯಲ್ಲ? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಒಂದು ವೇಳೆ ಅರ್ಥ ಆಗದಿದ್ರೆ ದಯವಿಟ್ಟು ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳಿ ಪುನಃ ನಾನು ಹೇಳ್ತೇನೆ. ಹಾಲೆಲೂಯ. ಕ್ರಿಸ್ತನಲ್ಲಿ ಇದ್ದು ನೂತನ ಹೃದಯವನ್ನು ಸಂಪಾದಿಸಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಸಮುವೇಲನು ಸೌಲನನ್ನು ಒಂದು ಬುದ್ಧಿಯ ಮಾತಿನಿಂದ ಅರಸನನ್ನಾಗಿ ಮಾಡೋದಕ್ಕೆ ಪ್ರಯಾಸಪಟ್ಟ ನಂತರ ಆತನು ಸೌಲನು ಒಪ್ಪಿಕೊಂಡ ನಂತರ ಸಮುವೇಲನು ಅವನನ್ನು ಬಿಟ್ಟು ಹೋದಾಗ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು. ಅಂದರೆ ಸಮುವೇಲನು ಬಹಳ ತಗ್ಗಲ್ಪಟ್ಟಂಥ ಹೃದಯ ಅವನಲ್ಲಿ ಇರಲಿಲ್ಲ. ಅವನು ಬಹಳ ಅಹಂಕಾರದ ಜೀವಿತ ನಡೆಸ್ತಾ ಇದ್ದನು. ಅದಕ್ಕಾಗಿ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟು ಅರಸನನ್ನಾಗಿ ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೊಸ ಹೃದಯ, ನೂತನ ಹೃದಯ ಅಂದರೆ ಹೊಸ ಹೃದಯ. ಒಂದು ವಾಕ್ಯ ಓದಿಕೊಳ್ಳೋಣ. ಇಲ್ಲಿ ಭಕ್ತನು ದಾವೀದನು ಇದೇ ರೀತಿ ಕೇಳ್ಕೊಳ್ತಾ ಇದ್ದಾನೆ. ಅವನೊಬ್ಬ ಭಕ್ತನು
ದೇವರನ್ನು ಪ್ರೀತಿಸುವಂಥ ಒಬ್ಬ ಭಕ್ತನು ಇದೇ ರೀತಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೀರ್ತನೆಗಳ ಪುಸ್ತಕ 51ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಆತನೇ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಬ್ಬ ಭಕ್ತನು, ಹಲ್ಲೆಲೂಯಾ, ದೇವರನ್ನು ಪ್ರೀತಿಸುವವನು ಅನ್ಯನಲ್ಲ, ಒಬ್ಬ ದೇವ ಭಕ್ತನು ಪ್ರಾರ್ಥಿಸ್ತಾ ಇದ್ದಾನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಓದಿ ಸಿಸ್ಟರ್, ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು ಎಂದು ಪ್ರಾರ್ಥಿಸ್ತಾನೆ. ಹಲ್ಲೆಲೂಯಾ. ಆ ಭಕ್ತನು ಪ್ರಾರ್ಥನೆ. ಇವತ್ತು ನಾವು ಭಕ್ತರಾಗಿ ಇಲ್ಲಿ ಬಂದಿದ್ದೇವೆ, ನಾವು ದೇವರನ್ನು ಪ್ರೀತಿಸುವರಾಗಿದ್ದೇವೆ. ಪ್ರತಿ ವಾರ ಆಲಯಕ್ಕೆ ಬರ್ತೇವೆ, ವಾಕ್ಯಗಳನ್ನು ಓದ್ತೇವೆ, ದೇವರ ಸತ್ಯ, ದೇವರು ಆತನನ್ನು ನಂಬಿಕೊಂಡಿದ್ದೇವೆ, ಆತನಿಂದ ಸಹಾಯ ಹೊಂದಿಕೊಂಡಿದ್ದೇವೆ, ಆತನು ಯಾರೆಂಬುದಾಗಿ ಅನುಭವ ಸಹಿತ ನೋಡಿದ್ದೇವೆ. ಆದರೂ ನಾವು ಮಾಡಬೇಕಾದದ್ದು ಒಂದು ಕೆಲಸ. ಹಲ್ಲೆಲೂಯಾ. ಪ್ರತಿದಿನವೂ ಮಾಡಬೇಕಾದದ್ದು, ಪ್ರಾರ್ಥಿಸಬೇಕಾದದ್ದು. ನಾವು ಅನೇಕ ವಿಷಯಗಳಿಗಾಗಿ ಪ್ರಾರ್ಥಿಸ್ತೇವೆ, ದೇಶಕ್ಕಾಗಿ ಪ್ರಾರ್ಥಿಸ್ತೇವೆ, ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ, ಸಭೆಗಾಗಿ ಪ್ರಾರ್ಥಿಸ್ತೇವೆ, ನಮ್ಮ ಅಗತ್ಯತೆಗಳಿಗಾಗಿ ಪ್ರಾರ್ಥಿಸ್ತೇವೆ. ಆದರೆ ಇಲ್ಲಿ ಭಕ್ತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಏನಂದರೆ, ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಇವತ್ತು ಎಷ್ಟು ಜನರು ಅದನ್ನು ಪ್ರಾರ್ಥನೆ ಮಾಡಿದ್ದೀರಾ? ಎಷ್ಟು ಜನರು ಪ್ರಾರ್ಥನೆ ಮಾಡಿದ್ದೀರಾ? ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸಿ ಎಂಬುದಾಗಿ ಎಷ್ಟು ಜನರು ನಾವು ಪ್ರಾರ್ಥನೆ ಮಾಡಿ ಆಲಯಕ್ಕೆ ಬರ್ತೇವೆ. ಹಲ್ಲೆಲೂಯಾ. ನೂತನ ಹೃದಯ ಯಾರಲ್ಲಿ ಇದೆಯೋ ಅವರಲ್ಲಿ ಬೇಡವಾದ ಕಾರ್ಯಗಳ ಹೃದಯದಲ್ಲಿ ಬರುವುದಿಲ್ಲ, ಅವರ ಬಾಯಿಗಳಲ್ಲಿ ಬರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೂತನ ಹೃದಯ, ಶುದ್ಧ ಹೃದಯ, ಎರಡು ಹೃದಯಕ್ಕಾಗಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ. ನೂತನ ಹೃದಯ, ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು, ನನ್ನಲ್ಲಿ ಶುದ್ಧ ಹೃದಯವನ್ನು ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಶುದ್ಧ ಹೃದಯ, ಕಲ್ಮಶ ಕಪಟ ಇಲ್ಲದಂಥ ಹೃದಯ ನನಗೆ ಕೊಡು ಸ್ವಾಮಿ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಿಮ್ಮ ಪ್ರಾರ್ಥನೆಗಳಲ್ಲಿ ಇದನ್ನು ಸಹ ನೀವು ಅಳವಡಿಸಿಕೊಳ್ಳ್ರಿ. ಹಲ್ಲೆಲೂಯಾ. ನನ್ನ ಮಾತಿನಿಂದ ಇನ್ನೊಬ್ಬರಿಗೆ ನೋವಾಗಬಾರದು, ನನ್ನ ಬಾಯ ಮಾತಿನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು, ನನ್ನ ಬಾಯ ಮಾತಿನಿಂದ ಇನ್ನೊಬ್ಬರು ವೇದನೆಗೆ ಒಳಗಾಗಬಾರದು. ಶುದ್ಧ ಹೃದಯ ನನಗೆ ಕೊಡು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾದದ್ದು. ಒಬ್ಬ ಭಕ್ತನು, ಇದು ಅನ್ಯನಲ್ಲ. ಯಾರು ಪ್ರಾರ್ಥನೆ ಮಾಡ್ತಿರೋದು? ದೇವ ಭಕ್ತನು ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಶುದ್ಧ ಹೃದಯ ಮಾತ್ರವಲ್ಲ, ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು, ನನ್ನ ಹೊಸದಾಗಿ ಮಾಡು ಎಂಬುದಾಗಿ ಅವನು ಪ್ರಾರ್ಥನೆ ಮಾಡುವಾಗ ಪ್ರತಿಯೊಬ್ಬ ವಿಶ್ವಾಸಿಗೆ, ಇದು ಅವಿಶ್ವಾಸಿ ಬಗ್ಗೆ ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ವಿಶ್ವಾಸಿ ಪ್ರಾರ್ಥನೆ ಮಾಡಬೇಕಾದದ್ದು. ಈ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನೂತನವಾದ ಹೃದಯವನ್ನು ನನಗೆ ಕೊಡು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಶುದ್ಧ ಹೃದಯ, ನೂತನವಾದಂಥ ಹೃದಯ ಅಂದರೆ ಅದರಲ್ಲಿ ಏನೇನು ಇರ್ತದೆ? ಹೊಸದಾದಂಥ ಗ್ರಹಿಕೆ ಇರ್ತದೆ, ಕೆಟ್ಟದ್ದೇನು ಇರುವುದಿಲ್ಲ, ದೇವರಿಗೆ ಸಂಬಂಧಪಟ್ಟ ಆ ಆಲೋಚನೆಗಳು ನಮ್ಮಲ್ಲಿ ಬರ್ತದೆ. ಮಾತ್ರವಲ್ಲ, ನೋಟದಲ್ಲಿ ಬದಲಾವಣೆ ಇರ್ತದೆ. ಮಾತ್ರವಲ್ಲ, ಮಾತಿನಲ್ಲಿ ಬದಲಾವಣೆ ಇರ್ತದೆ, ನೋಟದಲ್ಲಿ ಬದಲಾವಣೆ ಇರ್ತದೆ. ಹಲ್ಲೆಲೂಯಾ. ಬಾಯಿಯ ಮಾತುಗಳಲ್ಲಿ ಬದಲಾವಣೆ, ಹೊಸ ಯೋಚನೆಗಳು ಬರ್ತದೆ. ಕೆಟ್ಟ ಯೋಚನೆ ಅಲ್ಲ, ಶುದ್ಧವಾದ ಯೋಚನೆ ಬರುತ್ತದೆ. ಮೋಸದ ಯೋಚನೆ ಅಲ್ಲ, ಕಪಟದ ಯೋಚನೆ ಅಲ್ಲ, ಶುದ್ಧವಾದ ಯೋಚನೆ. ಯಾರನ್ನು ಮೋಸಗೊಳಿಸಲಿ ಎಂಬಂಥ ಯೋಚನೆ ಅಲ್ಲ, ಯಾರನ್ನು ಉದ್ಧಾರ ಮಾಡಲಿ ಎಂಬಂಥ ಯೋಚನೆ. ಹಲ್ಲೆಲೂಯಾ. ಯಾರನ್ನು ಬೈಯಲಿ ಎಂಬಂಥ ಯೋಚನೆ ಅಲ್ಲ, ಯಾರಿಗೆ ಆದರಣೆ ಕೊಡಲಿ ಎಂಬಂಥ ಯೋಚನೆ, ಯಾರನ್ನು ಸಂತೈಸಲಿ ಎಂಬಂಥ ಯೋಚನೆ. ಯಾವ ಕಾರಣದಲ್ಲಿಯೂ ನಾವು ಕೆಟ್ಟದ್ದನ್ನು ಮಾಡದ ಹಾಗೆ ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡೋರಾಗಿರಬೇಕು. ಶುದ್ಧ ಹೃದಯವನ್ನು ನನಗೆ ನಿರ್ಮಿಸು, ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಒಂದು ಲಿವರ್ ಹೋದರೆ, ಲಿವರಿಗೆ ಹೊಸ ಲಿವರ್ ಯಾರು ಸೃಷ್ಟಿ ಮಾಡಿ ಹಾಕಲ್ಲ, ಇನ್ನೊಬ್ಬನಲ್ಲಿರುವಂಥ ಲಿವರ್ ತಂದು ನಿಮಗೆ ಹಾಕ್ತಾರೆ.
ಆದರೆ ದೇವರು ಯಾವಾಗ ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸಿ ಎಂಬುದನ್ನು ಪ್ರಾರ್ಥಿಸ್ತೇವೋ, ಖಂಡಿತವಾಗಿಯೂ ದೇವರು ನಮ್ಮ ಹೃದಯವನ್ನು ಶುದ್ಧವಾಗಿ ಮಾಡಲು ಆತನು ಶಕ್ತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ನಾವು ದೇವರಿಗೆ ಅರ್ಪಿಸಿದಾಗ ಮಾತ್ರ ನಾವು ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಯಾಕೆ ಈ ಮಾತುಗಳೆಲ್ಲ ಬೈಬಲಲ್ಲಿ ಬರೆಯಲ್ಪಟ್ಟಿದೆ? ಒಂದು ವಾಕ್ಯ ಓದಿಕೊಳ್ಳೋಣ. ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 9ನೇ ವಾಕ್ಯ. ನಾನು ಅನೇಕ ಸಾರಿ ಮಾತನಾಡಿದಂಥ ಒಂದು ವಚನ. ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 9ನೇ ವಾಕ್ಯ. ಹೃದಯವು ಎಲ್ಲಕ್ಕಿಂತಲೂ ವಂಚಕ. ಹೃದಯ ಏನಾಗಿದೆ ಅಂತೆ? ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಓದಿ ಸಿಸ್ಟರ್. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನೂ ಆಗಿದ್ದೇನೆ. ನಮ್ಮ ದೇವರು ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವನಾತನಾಗಿದ್ದಾನೆ. ಹಲ್ಲೆಲೂಯ. ಕಲ್ಮಶ ಇಲ್ಲದಂತ ಮನುಷ್ಯನ ಹೃದಯ ಆತನ ಇಷ್ಟಪಡುವನಾಗಿದ್ದಾನೆ. ಶೋಧಿಸ್ತಾನೆ. ಹೇಗೆ ಶೋಧಿಸ್ತಾನೆ? ಒಂದು ಚಹಾ ಮಾಡಿದರೆ ಅದರಲ್ಲಿ ನಾವು ಚಹಾ ಮಾಡ್ತೀವಲ್ವಾ, ಚಹಾ ಮಾಡಿದ ನಂತರ ಅದನ್ನೇನು ಮಾಡ್ತೀವಿ? ಪುಡಿ ಅದರಲ್ಲಿರುವಂಥ ಎಲ್ಲ ಒಟ್ಟಿಗೆ ಕುಡಿದು ಬಿಡ್ತೀವಾ? ಇಲ್ಲ, ಶೋಧಿಸ್ತೇವೆ. ಅದನ್ನು ಫಿಲ್ಟರ್ ಮಾಡ್ತೀವಿ ನಾವು. ಅದರಲ್ಲಿ ಏನು ಇರಬಾರ್ದು. ಈವನ್ ಒಂದು ಹಾಲಿನ ಕೆನೆ ಕೂಡ ಅದರಲ್ಲಿ ಇರಬಾರ್ದು ಅಲ್ವಾ? ಹಾಲಿನ ಕೆನೆ ಕೂಡ ಮೇಲೆ ತೇಲಿದ ಅದನ್ನು ಕೂಡ ಸರಿಸಿಟ್ಟು ನಾವು ಕುಡಿತೇವೆ. ಒಂದು ಚಹಾ ನಮಗೆ ಅಷ್ಟು ಶುದ್ಧವಾಗಿ ಬೇಕಾದರೆ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಅಪೇಕ್ಷೆ ಪಡುವನಾಗಿದ್ದಾನೆ? ಶುದ್ಧ ಹೃದಯ, ನೂತನವಾದ ಹೃದಯ, ಕ್ರಿಸ್ತನಲ್ಲಿ ಇದ್ದುಕೊಂಡು ಹೊಂದಿಕೊಳ್ಳಬೇಕಾದದ್ದು ಇಲ್ಲಿ. ಯಾಕಂದರೆ ಹೃದಯ ಏನಾಗಿದೆ? ವಂಚಕವಾಗಿದೆ. ಹೃದಯ ವಂಚಿಸುವಂಥದ್ದಾಗಿದೆ. ಹೃದಯದಿಂದ ಬರುವುದೇ ಬಾಯಿಂದ ಬರುವಂಥದ್ದು. ನಿಮ್ಮ ಹೃದಯದಲ್ಲಿ ಏನು ಯೋಚನೆ ಮಾಡ್ತೀರಾ ಅಂದರೆ, ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತೀರಾ ಅದೇ ಬಾಯಿಂದ ಬರುವಂಥದ್ದು. ಆದ ಕಾರಣ ಇಲ್ಲಿ ಯೆರೆಮೀಯ ಏನು ಹೇಳ್ತಾ ಇದ್ದಾನೆ? ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಯಾವ ಮೆಡಿಸಿನ್ಸ್ ಇಲ್ಲ ಅದಕ್ಕೆ. ಗುಣವಾಗದ ರೋಗ, ನೋ ಮೆಡಿಸಿನ್ಸ್. ಅದಕ್ಕೆ ಮೆಡಿಸಿನ್ನೇ ಇಲ್ಲ, ಯಾವ ಟ್ಯಾಬ್ಲೆಟ್ ಇಲ್ಲ, ಯಾವ ಟ್ರೀಟ್ಮೆಂಟ್ ಇಲ್ಲ. ಅದಕ್ಕೆ ಒಂದೇ ಒಂದು ಟ್ರೀಟ್ಮೆಂಟು. ನೀನು ಕ್ರಿಸ್ತನಲ್ಲಿದ್ದರೆ ಮಾತ್ರ ನಿನ್ನ ವಂಚಕವಾದ ಹೃದಯ ಏನಾಗ್ತದೆ? ಶುದ್ಧವಾಗ್ತದೆ, ನೂತನವಾಗ್ತದೆ. ನಾವು ಅನೇಕ ಸಾರಿ ಮಾತುಗಳು ನಾವು ಕೇಳಿದ್ದೇವೆ, ಆದರೆ ಇದೆಲ್ಲವುಗಳಲ್ಲಿ ನಾವು ಫೇಲ್ ಆಗ್ತಾ ಬಂದಿದ್ದೇವೆ. ಅನೇಕ ಸಾರಿ ನಾವು ಫೇಲ್ ಆಗ್ತೇವೆ. ಬಾಯ ಮಾತಿನಿಂದ ನಾವು ಅನೇಕ ಇನ್ನೊಬ್ಬರು ನೋಯಿಸ್ತೇವೆ. ಬೇಡವಾದ ಮಾತುಗಳನ್ನು ಚುಚ್ಚಿ ಚುಚ್ಚಿ ಮಾತಾಡ್ತೇವೆ. ಹಲ್ಲೆಲೂಯಾ. ನಮ್ಮ ಬಾಯಿ ಮಾತುಗಳು ಸರಿ ಇಲ್ಲ, ನಮ್ಮ ಹೃದಯದ ಯೋಚನೆಗಳು ಸರಿ ಇಲ್ಲ, ನಾವು ಮಾಡುವ ಕಾರ್ಯಗಳು ಸರಿ ಇಲ್ಲ. ಬೇರೊಂದು, ಒಬ್ಬರಿಗೊಂದು, ಇನ್ನೊಬ್ಬರಿಗೊಂದು ವಂಚಿಸುವಂಥ ಹೃದಯ ನಮ್ಮದಾಗಿದೆ. ಹೀಗಿರುವಾಗ ದೇವಜನರೇ, ದೇವರು ಇವತ್ತು ನಮಗೆ ಹೊಸ ಹೆಸರು ಕೊಡಬೇಕಾದ್ರೆ, ಮುಚ್ಚಲ್ಪಟ್ಟ ಬಾಗಿಲು ತೆರೆಯಲ್ಬೇಕಾದರೆ ನೂತನ ಹೃದಯ, ನೂತನವಾದ ಮನಸ್ಸು, ನೂತನ ಸೃಷ್ಟಿಗಳು ನಾವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21-22 ವಾಕ್ಯಗಳು ಓದುವುದಾದರೆ ಅಲ್ಲಿ 20ರಿಂದ ಓದ್ರಿ. ಆತನು ಇನ್ನು ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಇಲ್ಲಿ ಹೊಲೆ ಅಂತ ಬರುವಾಗ ಅಶುದ್ಧನು, ಅಶುದ್ಧತೆ. ಹೊಲೆ ಅಂದರೆ ಅಶುದ್ಧತೆ. ಇಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಯೆರೆಮೀಯನು ಹೇಳ್ತಾನೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ. ಇಲ್ಲಿ ಸುವಾರ್ತೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವಂಥದ್ದು. ಓದಿ ಸಿಸ್ಟರ್. ಮನುಷ್ಯನ ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗುಳ, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ಹೃದಯವು ವಂಚಕವಾಗಿದೆ ಅಂತ ಹೇಳುವಾಗ ಏನೇನಿದೆ ಅದರಲ್ಲಿ ಇಲ್ಲಿ ಡೀಟೇಲ್ಸ್ ಕೊಟ್ಟಿದೆ. ವಂಚಕ ಅಂದರೆ ಏನೇನಿದೆ ಅದರಲ್ಲಿ? ಏನೇನಿದೆ? ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ,
ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೆಲ್ಲವೂ ಏನಾಗಿದೆ? ಒಬ್ಬ ಮನುಷ್ಯನ ಹೃದಯದಲ್ಲಿರುವಂಥದ್ದು. ಹಲ್ಲೆಲೂಯಾ. ವಂಚಿಸುತ್ತಾ ಇದೆ ಪ್ರಿಯರೇ ನಿಮ್ಮ ಹೃದಯಗಳು. ನನ್ನ ಹೃದಯವು, ನಿಮ್ಮ ಹೃದಯವು, ಮನುಷ್ಯನ ಹೃದಯವು ವಂಚನೆಗೆ ಒಳಗಾಗಿದೆ. ಹಲ್ಲೆಲೂಯಾ. ಈ ವಂಚನೆಯಿಂದ ನಾವು ತಪ್ಪಿಸ್ಕೊಳ್ಬೇಕು. ಏನೇನಿದೆ ಇದೆಲ್ಲ ನಾನು ಹೀಗೆ ತಾನೇ ಓದಿದೆ. ಅದೆಲ್ಲವುಗಳಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ ದಾವೀದನು ಪ್ರಾರ್ಥಿಸಿದ ಹಾಗೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಹಲ್ಲೆಲೂಯಾ. ಶುದ್ಧ ಹೃದಯವನ್ನು ನಿರ್ಮಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಓದ್ತೇವೆ ನಾವಿಲ್ಲಿ, ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು, ಎಲ್ಲಿಂದ ಬರ್ತದೆ? ಒಳಗಿನಿಂದ ಹೊರಟು, ಹೊರಗಿಂದ ಬರುವುದಿಲ್ಲ. ಒಳಗಿಂದ ಹೊರಟು ಏನಾಗ್ತದೆ? ಮನುಷ್ಯನನ್ನು ಹೊಲೆ ಮಾಡ್ತದೆ. ಹಲ್ಲೆಲೂಯಾ. ಪ್ರೀತಿ ದೇವರ ಜನರೇ, ನಮಗೆ ಹೊಸ ಹೆಸರು ಬೇಕಾ? ಈ ವರ್ಷ ವಾಗ್ದಾನದ ವಚನದ ಹಾಗೆ ನಿನಗೊಂದು, ನನಗೊಂದು, ನಿಮಗೊಂದು ಹೊಸ ಹೆಸರು ಬೇಕಾದರೆ ಶುದ್ಧ ಹೃದಯ ನಮಗೆ ಬೇಕು. ನೂತನವಾದ ಮನಸ್ಸು ನಮಗೆ ಬೇಕು. ಶುದ್ಧ ಹೃದಯ ನಮಗೆ ಬೇಕು. ಅದೆಲ್ಲಿ ಸಿಗ್ತದೆ? ಕ್ರಿಸ್ತನಲ್ಲಿ ಇದ್ದರೆ ಆ ನೂತನ ಸೃಷ್ಟಿಗಳಾಗಲಿಕ್ಕೆ ನಮಗೆ ಸಾಧ್ಯ ಇದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, 1 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಆದ ಕಾರಣ ಇವೆಲ್ಲವುಗಳಿಂದ ದೂರವಾಗಿರಬೇಕಾದರೆ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಎಲ್ಲ ಕಪಟತನವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಅಂದರೆ ಇಟ್ಟುಕೊಳ್ಳಿ ಅಂತನ, ಸ್ಟಾಕ್ ಮಾಡಿ ಇಟ್ಕೊಳ್ಳಿ ಅಂತನ? ವಿಸರ್ಜಿಸ್ತದೇನು? ಮೂಗಿನಿಂದ ಬೇಡವಾದನ್ನು ವಿಸರ್ಜಿಸ್ತೇವೆ ನಾವು ಅಲ್ವಾ? ಬಾಯಿಂದ ಬೇಡವಾದನ್ನು ವಿಸರ್ಜಿಸ್ತೇವೆ. ಅಂದರೆ ಶರೀರದಲ್ಲಿ ವೇಸ್ಟ್ ಏನುಂಟು ಅದನ್ನು ವಿಸರ್ಜಿಸ್ತೇವೆ, ಹೊರಗೆ ಹಾಕ್ತೇವೆ. ಮೋಷನ್ ಮೂಲಕವಾಗಿ ತಿಂದಂಥ ಆಹಾರ ಹೊರಗೆ ಹೋಗ್ತದೆ. ಅದು ಹೋಗದಿದ್ದರೆ ಆತನು ಆರೋಗ್ಯವಂತನಾಗಿರಲಿಕ್ಕೆ ಸಾಧ್ಯವಿಲ್ಲ. ಮೂಗಿನಿಂದ ಹೋಗೋದು ಹೋಗಲೇಬೇಕು, ಬಾಯಿಂದ ಹೋಗುವಂಥದ್ದು ಹೋಗಲೇಬೇಕು, ಮಲದಿಂದ ಹೋಗುವಂಥದ್ದು ಹೋಗಲೇಬೇಕು. ಕಿವಿಯಿಂದ ಕೂಡ ವೇಸ್ಟ್ ಇದೆ, ಹೌದಲ್ವಾ? ಕಿವಿಯಲ್ಲೂ ವೇಸ್ಟ್ ಇದೆ. ಕಿವಿಯಿಂದ ಕೂಡ ಹೊರಗಡೆ ಹೋಗುವಂಥದ್ದು ಹೋಗಲೇಬೇಕು. ಅದೆಲ್ಲವೂ ಕ್ಲಿಯರ್ ಆಗಿದ್ದರೆ ಮನುಷ್ಯ ಆರೋಗ್ಯವಂತನಾಗಿರ್ತಾನೆ. ಅದೆಲ್ಲವೂ ಒಳಗಡೆ ಇಟ್ಕೊಂಡ್ರೆ ಅವನೇನಾಗಿದ್ದಾನೆ? ಒಬ್ಬ ರೋಗಿ. ನಾನಾ ರೋಗಕ್ಕೆ ಅವನು ಕಾರಣನಾಗಿರ್ತಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದೆ. ಏನಂದರೆ, ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿರಿ, ಹೊರಗೆ ಹಾಕ್ರಿ, ಗೆಟ್ ಔಟ್ ಅಂತ ಹೇಳ್ರಿ. ಹಲ್ಲೆಲೂಯಾ. ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದಿರಿ. ಪಾರಮಾರ್ಥಿಕವಾದ ಶುದ್ಧ ಹಾಲು ಎಲ್ಲಿ ಸಿಗ್ತದೆ? ದೇವರ ವಾಕ್ಯ ನಮಗೆ ಹಾಲನ್ನು ಕೊಡುವಂಥದ್ದಾಗಿದೆ, ನಿಮಗೆ ಉಣಿಸುವಂಥದ್ದಾಗಿದೆ, ನಿಮ್ಮನ್ನು ಪೋಷಿಸುವಂಥದ್ದಾಗಿದೆ. ದೇವರ ವಾಕ್ಯ ಹಾಲಿಗೆ ಹೋಲಿಕೆಯಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹಾಲಿಗೆ, ಪವಿತ್ರವಾದ ಹಾಲಿಗೆ ಹೋಲಿಕೆಯಾಗಿದೆ. ಇವತ್ತಿನ ದಿವಸಗಳಲ್ಲಿ ನಾವು ಶುದ್ಧವಾದ ಹಾಲು ಎಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈವನ್ ಹಸುವಿಂದಲೇ ಡೈರೆಕ್ಟಾಗಿ ಹಾಲು ತೆಗೆದ್ರೂ ಕೂಡ ನಮಗೆ ಶುದ್ಧವಾದ ಹಾಲು ಸಿಗ್ತಾ ಇಲ್ಲ. ನಾನು ಸಿಂಧನೂರಿಗೆ ಹೋದಾಗ ಮನೆಗಳಲ್ಲಿ ಹಸುಗಳು ಕಟ್ಟಿದ್ದಾರೆ. ಅಲ್ಲಿ ಡೈರೆಕ್ಟಾಗಿ ಹೋಗಿ ಹಾಲು ತಗೊಂಡು ಬರ್ತಾರೆ. ನಾನು ನಮ್ಮ ದೇವರಾಜಿಗೆ ಕೇಳಿದೆ, ನೀವು ಇಲ್ಲಿ ಬರೋದಿಲ್ವಾ? ಈ ಥರ ಫ್ರೆಶ್ ಆದ ಹಾಲು ತಗೊಂಡು ಹೋಗಲ್ವಾ? ಇಲ್ಲ ಆಂಟಿ, ಅಲ್ಲೆಲ್ಲ ಪ್ಲಾಸ್ಟಿಕ್ ತಿಂತದೆ, ಅದು ತಿಂತದೆ, ಇದು ತಿಂತದೆ, ನಾವು ಆ ಹಾಲು ತಗೊಳ್ಳೋದಿಲ್ಲ, ಶುದ್ಧ ಹಾಲಿಲ್ಲ. ಹಲ್ಲೆಲೂಯಾ. ಹಾಗಿರುವಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬ ಭಕ್ತನು ಶುದ್ಧ ಹೃದಯ ನಿರ್ಮಿಸಿ ಎಂದು ಹೇಳಿದಂಥ ಒಬ್ಬ ಭಕ್ತನು ಅವನು ಮಾಡಬೇಕಾದದ್ದು ಒಂದೇ, ಪವಿತ್ರವಾಗಿರುವಂಥ ದೇವರ ವಾಕ್ಯ, ಹಾಲಿಗೆ ಸಮಾನವಾಗಿರುವಂಥ ದೇವರ ವಾಕ್ಯ. ಹಸು ಮಕ್ಕಳಿಗೆ, ಇನ್ನೂ ದೇವರನ್ನು ಕಂಡುಕೊಳ್ಳುತ್ತಾ ಇರುವಂಥ ಮಕ್ಕಳಿಗೆ ಬೇಕಾಗಿರುವಂಥ ಆಧರಣೆಯ ಮಾತುಗಳು ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಏನು ಹೇಳ್ತದೆ ಅಂದರೆ, ಹಸು ಮಕ್ಕಳಂತೆ ಪಾರಮಾರ್ಥಿಕವಾದಂಥ ಶುದ್ಧ ಹಾಲನ್ನು ಬಯಸಿರಿ.
ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಏನು ಶುದ್ಧ ಹಾಲು? ಕಲಬೆರಿಕೆ ಆಗಿರುವಂಥ ವಾಕ್ಯಗಳಲ್ಲ ಪ್ರಿಯರೇ. ಶುದ್ಧ ಹಾಲಂದ್ರೆ ಏನು? ಕಲಬೆರಿಕೆ ಆಗಿರುವಂಥ ವಾಕ್ಯಗಳಲ್ಲ, ಮನಸ್ಸು ಬಂದ ಹಾಗೆ ಬೋಧಿಸುವಂಥ ವಾಕ್ಯಗಳಲ್ಲ, ಮನಸ್ಸಿಗೆ ತಕ್ಕ ಹಾಗೆ ತಿರುಗಿಸಿಕೊಂಡು ಮಾತನಾಡುವಂಥ ಪ್ರಸಂಗಗಳಲ್ಲ, ವಾಕ್ಯಗಳಲ್ಲ. ಶುದ್ಧ ಹಾಲು, ದೇವರ ವಾಕ್ಯ ಏನು ಹೇಳುತ್ತದೆ ಅದರ ಹಾಗೆಯೇ ಬೋಧಿಸುವಂಥ ಬೋಧನೆಗೆ ಕಿವಿಗೊಡಿರಿ, ಅದನ್ನು ಉಣ್ಣಿರಿ, ಅದನ್ನು ತಿನ್ನಿರಿ. ಹಲ್ಲೆಲೂಯಾ, ನಿಮ್ಮ ಹೃದಯವು ಶುದ್ಧವಾಗ್ತದೆ, ನಿಮ್ಮ ಹೃದಯವು ಶುದ್ಧವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 22, 23, 24ನೇ ವಾಕ್ಯಗಳು ಓದುವುದಾದರೆ, ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ನೂತನ ಸ್ವಭಾವ, ಹೊಸಬರಾಗಿದ್ದರೆ ನೂತನ ಸ್ವಭಾವ ಬರ್ತದೆ, ಹಳೆಬರಾಗಿದ್ದರೆ ಹಳೆಯ ಸ್ವಭಾವವೇ ಬರ್ತದೆ. ಹಲ್ಲೆಲೂಯಾ. ಹಳೆಯ ಮನುಷ್ಯನಿಗೆ ಹಳೆಯ ಸ್ವಭಾವ ಇದ್ದಂಥ ಮನುಷ್ಯನು ಅವನು ಒಳ್ಳೆಯವನಂತ ಹೇಳ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಯಾಕೆ? ಅವನ ನಡೆನುಡಿ ಕ್ರಿಯೆಗಳಿಂದಲೇ ಚೆನ್ನಾಗಿ ಗೊತ್ತಾಗ್ತದೆ. ಅದಕ್ಕಾಗಿ ಒಂದು ಸುವಾರ್ತೆಯಲ್ಲಿ ಒಂದು ವಾಕ್ಯ ಓದ್ತೀವಿ ನಾವು, ಹಳೆ ಬಟ್ಟೆಗೆ ಹೊಸ ಬಟ್ಟೆಯನ್ನು ಟ್ಯಾಪೆ ಹಚ್ಚಲಿಕ್ಕೆ ಯಾರು ಇಷ್ಟಪಡುವುದಿಲ್ಲ. ಹಚ್ಚಿದರೆ ಏನಾಗ್ತದೆ? ಅದು ಇನ್ನೂ ಜಾಸ್ತಿ ಹರಿದು ಹೋಗ್ತದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬ ವಿಶ್ವಾಸಿ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸುತ್ತಾ ತನ್ನ ಶುದ್ಧತೆಯನ್ನು ಕಾಪಾಡಿಕೊಳ್ಳುವವನು ಶುದ್ಧತೆಯಲ್ಲಿಯೇ ಇರಬೇಕೇ ವಿನಃ ಹಳೆಯ ಸಂಸರ್ಗ ಬೇಡ, ನಮಗೆ ಹಳೆಯ ಚಿಂತನೆ ಬೇಡ, ಹಳೆಯ ನಡವಳಿಕೆ ಬೇಡ, ಸಾಂಪ್ರದಾಯಿಕವಾಗಿ ಬಂದಂಥ ಯಾವ ಕಾರ್ಯಗಳು ನಮಗೆ ಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಓದಿ ಸಿಸ್ಟರ್, ವಾಕ್ಯವನ್ನು ಓದಿ ಮುಂದೆ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ, ನಮಗೆ ಎಷ್ಟು ಆಧರಣೆ ಕೊಡುವಂಥದ್ದಾಗಿದೆ. ನೀವು ಮನೇಲಿ ಬರೆದಿಟ್ಕೊಂಡು ಅದನ್ನು ಪುನಃ ಓದಿರಿ ಧ್ಯಾನ ಮಾಡಿರಿ. ಆಗ ನಾವು ಎಂದಿಗೂ ನಮ್ಮ ಬಾಯಾಗಲಿ ನಮ್ಮ ಹೃದಯವಾಗಲಿ ಕೆಟ್ಟದಕ್ಕೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಸಲ ಓದ್ತೀನಿ ಆ ವಾಕ್ಯವನ್ನು. ನೀವು ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ದೇವರು ಹೇಗಿದ್ದಾನೆ, ದೇವರಲ್ಲಿರುವಂಥ ಗುಣಲಕ್ಷಣಗಳೇನು, ದೇವರು ಯಾರು, ದೇವರು ಎಂಥವನು, ಯಾಕಾಗಿ ಲೋಕಕ್ಕೆ ಬಂದನು ಎಂಬಂಥ ದೇವರ ಹೋಲಿಕೆಯ ಮೇರೆಗೆ ಏನಾಗ್ತದೆ? ಸತ್ಯಕ್ಕನುಗುಣವಾದ ನೀತಿ ಉಳ್ಳದಾಗಿಯೂ ದೇವರ ಭಯವುಳ್ಳದಾಗಿಯೂ ನೀವು ನಿರ್ಮಿಸಲ್ಪಡುತ್ತೀರಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ಹೊಸ ಹೆಸರು ಬೇಕಾ? ಈ ವರ್ಷದಲ್ಲಿ ಮುಚ್ಚಲ್ಪಟ್ಟ ಬಾಯಿಗಳು ತೆರೆಯಲ್ಪಡಬೇಕಾ? ನೂತನ ಹೃದಯವನ್ನು ಧರಿಸಿಕೊಳ್ಳ್ರಿ, ನೂತನ ಸ್ವಭಾವ ಧರಿಸಿಕೊಳ್ಳ್ರಿ. ಪ್ರಾರ್ಥಿಸಿರಿ. ಒಂದು ವೇಳೆ ನಿಮ್ಮಲ್ಲಿ ಅಂಥ ಮನಸ್ಸಿಲ್ಲದಿದ್ದರೆ, ಯಾರನ್ನಾದರೂ ಹಾಗೆ ಮಾಡುವಂಥದ್ದಾಗಿದ್ದರೆ, ಯಾರನ್ನಾದರೂ ದ್ವೇಷ ಮಾಡುವಂಥದ್ದೇ ಆಗಿದ್ದರೆ, ನಿಮ್ಮಲ್ಲಿ ಕೆಟ್ಟ ಸ್ವಭಾವವೇ ಆಗಿದ್ದರೆ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ಮನಸ್ಸಿಲ್ಲದೆ ಒಂದು ವೇಳೆ ಇಲ್ಲಿ ಕೂತುಕೊಂಡಿದ್ದೇ ನೀವು ಆಗಿದ್ದರೆ, ಈ ಕ್ಷಣವೇ ನಿಮ್ಮ ಹೃದಯವನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಟ್ರಿ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ, ನನ್ನ ನೂತನ ಪಡಿಸು. ಯಾರು ಕ್ರಿಸ್ತನಲ್ಲಿದ್ದಾರೋ ಅವರಿಗೆ ನೂತನ ಹೃದಯ, ನೂತನ ಸ್ವಭಾವ, ಶುದ್ಧ ಹೃದಯ ಅವರಿಗೆ ಸಿಗುವಂಥದ್ದಾಗಿದೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಇವತ್ತು ಅರ್ಥವಾಗಿದೆ? ಅರ್ಥವಾದವರು ಎಲ್ಲರೂ ಹಲ್ಲೆಲೂಯಾ ಹೇಳ್ಬೋದಾ? ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಹೊಸ ಹೆಸರು ಸುಮ್ಮನೆ ಸಿಕ್ಕುವುದಿಲ್ಲ, ಮುಚ್ಚಲ್ಪಟ್ಟ ಬಾಯಿಗಳು ಸುಮ್ಮನೆ ತೆರೆಯಲ್ಪಡುವುದಿಲ್ಲ. ಪಾಸ್ಟರು ವಾಕ್ಯಗಳನ್ನು ಕೊಟ್ಟುಬಿಟ್ರು, ವಾಗ್ದಾನದ ವಾಕ್ಯ ಕೊಟ್ಬಿಟ್ರು, ಆದರೆ ಅದರಲ್ಲಿ ಎಷ್ಟು ಅರ್ಥಗಳ ಅಡಕವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಚ್ಚಲ್ಪಟ್ಟ ಬಾಗಿಲು ತೆರೆಯಬೇಕಾದರೆ ನಾವು ನಮ್ಮನ್ನು ಕ್ರಿಸ್ತನಲ್ಲಿ ಇಟ್ಟುಕೊಂಡು ಆತನಿಗೆ ಸರಿಯಾಗಿ, ಆತನ ಸತ್ಯಕ್ಕನುಗುಣವಾಗಿ ನಾವು ನಿರ್ಮಿಸಲ್ಪಡಬೇಕಾಗ್ತದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಎಚ್ಕೆಎಲ್ನ ಪುಸ್ತಕ
36ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ. ಆತನು ಎಜ್ಕೇಲ್ ಹೇಳ್ತಾ ಇದ್ದಾನೆ ಇಲ್ಲಿ, ಹೊಸ ಮನಸ್ಸನ್ನು ಕೊಟ್ಟು. ಯಾರ ಹೃದಯದಲ್ಲಿ ಒಂದು ವೇಳೆ ಕಠಿಣತೆ ಇದೆಯೋ, ಕಠಿಣವಾದ ಹೃದಯ ಯಾರಲ್ಲಿ ಇದೆಯೋ, ವಾಕ್ಯಗಳನ್ನು ಕೇಳಿಯೂ ಶುದ್ಧ ಹೃದಯ ನನಗೆ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡದೇ ಇರುವಂಥ ಯಾವುದೇ ಒಂದು ವ್ಯಕ್ತಿ ಆಗಿದ್ದರೆ, ಓದಿ ಸಿಸ್ಟರ್. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ನೋಡಿ, ದೇವರು ತಾನೇ ಆತನು ಹೇಳ್ತಾ ಇದ್ದಾನೆ, ನಾನು ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಈಗಲೂ ಕಿವಿ ಕೊಡದಿದ್ರೆ ಮುಂದೆ ಓದಿ. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಮೃದು ಹೃದಯ, ಸಾಫ್ಟ್ ಹೃದಯ. ಈ ಹೃದಯ ಇದ್ರೆ ಇನ್ನೊಬ್ಬರನ್ನ ಹರ್ಟ್ ಮಾಡೋದಿಲ್ಲ, ಹೌದಲ್ವಾ? ಮೃದು ಹೃದಯ ನಮಗಿದ್ರೆ ಇನ್ನೊಬ್ಬರನ್ನು ನೋಯಿಸುವುದಿಲ್ಲ. ನನ್ನಂತೆ ಅವಳು, ನನ್ನಂತೆ ಅವನು ಎಂಬ ಭಾವನೆ ನಮಗೆ ಬರ್ತದೆ. ಮೃದು ಹೃದಯ, ಸಾಫ್ಟ್ ಹೃದಯ ನಮಗೆ ಬೇಕು. ಕಠಿಣವಾದ ಹೃದಯ ಇದ್ರೆ ಏನಾಗ್ತಾನೆ? ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ಇದು ಮಾಡುವುದು ಸುಮ್ಮನೆ ಹೇಳಿದ ಮಾತಿಗೆ ತಕ್ಕ ಹಾಗೆ ಆತನು ಮಾಡ್ತಾನೆ. ಹೇಗೆ ಗೊತ್ತಾ? ಕಷ್ಟಗಳ ಮೂಲಕವೋ, ದುಃಖದ ಮೂಲಕವೋ, ನಿಂದೆಗಳ ಮೂಲಕವೋ, ರೋಗದ ಮೂಲಕವೋ ನಿಮ್ಮನ್ನು ಕರಗಿಸ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ದೇವರ ಮಾತಿಗೆ ಅವಿಧೇಯರಾದರೆ, ದೇವರ ಮಾತಿಗೆ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡದೆ ಹೋದರೆ, ಶುದ್ಧ ಹೃದಯವನ್ನು ಕೊಡು ಸ್ವಾಮಿ ಎಂಬುದು ಪ್ರಾರ್ಥಿಸದೆ ಹೋದರೆ, ಆತನು ಏನು ಹೇಳ್ತಾನೆ? ಎಜ್ಕೇಲನ ಪುಸ್ತಕದಲ್ಲಿ ಈಗ ಓದಿದೆವು, ಕಲ್ಲಾದ ಹೃದಯವನ್ನು ಕರಗಿಸಿ ಏನು ಮಾಡ್ತಾನೆ? ಓದಿ ಇನ್ನೊಂದ್ಸಲ. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಕಲ್ಲಾದ ಹೃದಯ ತೆಗಿಬೇಕಾದ್ರೆ ಬಹಳ ಕಷ್ಟ ಇದೆ. ಒಂದು ಗಣಿಯಿಂದ ಕಲ್ಲು ತೆಗಿಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ. ಡೈನಾಮ್ ಇಡ್ತಾರೆ, ಕಲ್ಲು ಬ್ಲಾಸ್ಟ್ ಮಾಡ್ತಾರೆ. ದೊಡ್ಡ ದೊಡ್ಡ ಬಂಡೆ ಕಲ್ಲು ಒಡೆಯುವಾಗ ಎಷ್ಟು ಕಷ್ಟ ಇದೆ, ಬ್ಲಾಸ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ಈ ಬ್ಲಾಸ್ಟ್ ಮಾಡುವಾಗ ಏನಾಗ್ತದೆ? ಕಲ್ಲುಗಳು ಚೂರು ಚೂರು ಆಗ್ತದೆ. ಅನಂತರ ಅದನ್ನು ಹೊರಗೆ ತೆಗಿತಾರೆ. ನಾಮಕ್ಕೆ ಕಠಿಣವಾದ ಹೃದಯ ನಿಮಗಿದ್ರೆ ಈ ರೀತಿ ಬ್ಲಾಸ್ಟ್ ಮಾಡ್ತಾರೆ. ಏನೇನು ಬ್ಲಾಸ್ಟ್? ಹೇಗೆ ಅದು ಬ್ಲಾಸ್ಟ್? ಡೈನಮೋ ಇಡ್ತಾನೆ. ಏನಂತ? ಹೇಗೆ ಡೈನಮೋ? ರೋಗ ಎಂಬ ಡೈನಮೋ, ಚಿಂತೆ ಎಂಬ ಡೈನಮೋ, ನಿಂದೆ ಅನ್ನಂಥದ್ದು, ಗುಣವಾಗದೇ ಇರುವಂಥ ಕಾಯಿಲೆಗಳು, ಹಲ್ಲೆಲೂಯಾ, ಅಪಮಾನಗಳು, ಕಷ್ಟಗಳು, ಸಾಲಗಳು, ಹೇಳತೀರದಂಥ ಕಷ್ಟಗಳನ್ನು ಕೊಟ್ಟು ದೇವರು ನಮ್ಮ ಕಲ್ಲಾದ ಹೃದಯವನ್ನು ಕರಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ್ದರಿಂದ ಕಷ್ಟಕ್ಕೆ ನಿಮ್ಮನ್ನು ಒಳಪಡಿಸ್ಕೊಳ್ಬೇಡ್ರಿ, ಕಲ್ಲಾದ ಹೃದಯವನ್ನು ಮಾಡಿಕೊಳ್ಬೇಡ್ರಿ. ಇದು ಯಾರಿಗೆ ಹೇಳ್ತಿರೋದು? ವಿಶ್ವಾಸಿಗಳಿಗೆ ಹೇಳ್ತಾ ಇರೋದು. ಹಲ್ಲೆಲೂಯಾ. ದೇವರು ನಮಗೆ ಈ ವರ್ಷದಲ್ಲಿ ಆಶೀರ್ವಾದವನ್ನಿಟ್ಟಿದ್ದಾನೆ. ಅದು ಹೊಂದಿಕೊಳ್ಳಿಕ್ಕೆ ಕೆಲವು ನಿಯಮಗಳುಂಟು. ಹಲ್ಲೆಲೂಯಾ. ನಿಯಮಗಳುಂಟು. ನಮ್ಮ ಹೃದಯ ಹೇಗಾಗಿದೆ ಎಂಬುದನ್ನು ನಾನು ಹೇಳಿದ್ದೆ. ಹೇಗುಂಟು ನಮ್ಮ ಹೃದಯ? ಬೇಡವಾದ ಕಲ್ಮಶಗಳಿಂದ ತುಂಬಿದೆ. ಸೂಳೆಗಾರಿಕೆ ಮಾಡದೇ ಇರಬಹುದು, ಕೊಲೆ ಮಾಡದೇ ಇರಬಹುದು, ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಟ್ಟಾದರೂ ಪಟ್ಟಿರ್ತೇವೆ, ಹೌದಲ್ವಾ? ಹೊಟ್ಟೆ ಕಿಚ್ಚಾದರೂ ಪಟ್ಟಿರ್ತೇವೆ. ಅವಳು ಹಾಗಿದ್ದಾಳೆ, ಅವನು ಹಾಗಿದ್ದ, ನಾನು ಹೀಗಿದ್ದೀನಲ್ಲ, ಅವಳು ಏನಾದರೂ ಒಂದು ಮಾಡಬೇಕು. ಹಲ್ಲೆಲೂಯಾ. ಸಣ್ಣ ವಿಷಯ ಅದು ನಮ್ಮಲ್ಲಿ ಇದ್ದೇ ಇರ್ತದೆ ಪ್ರಿಯರೇ. ಇಲ್ಲದೇ ಇರುವಂಥ ಒಂದು ತಪ್ಪು ಕೂಡ ನಮ್ಮಲ್ಲಿ ಇಲ್ಲದೇ ಇದ್ದದ್ದು ಯಾವುದೂ ಇಲ್ಲ, ಇದ್ದೇ ಇರ್ತದೆ. ಆದ್ದರಿಂದ ಭಕ್ತನು ಹೇಳ್ತಾ ಇದ್ದಾನೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನ್ನ ನೂತನ ಪಡಿಸು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಎಜ್ಕೇಲನ ಹೇಳಿದ ಪ್ರಕಾರವಾಗಿ ಮೃದು ಹೃದಯವನ್ನು ಆತನು ಕೊಡುವನಾಗಿದ್ದಾನೆ. ಅದಕ್ಕೆ ನಿಮ್ಮ ಹೃದಯವನ್ನು ಒಳಪಡಿಸಿರಿ. ಮೃದು ಹೃದಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ಆತನು ಒಳ್ಳೆಯವನು. ಒಬ್ಬ ಮನುಷ್ಯನಾದರೂ ಕೆಟ್ಟು ಹೋಗುವುದರಲ್ಲಿ ಆತನ ಇಷ್ಟಪಡುವ ದೇವರಲ್ಲ. ಮನುಷ್ಯನು ಕೆಟ್ಟು ಹೋಗುವುದು ಆತನಿಗೆ ಇಷ್ಟವಿಲ್ಲ.
ಹೌದಲ್ವಾ? ಅದಕ್ಕಾಗಿಯೇ ನನ್ನನ್ನು ನಿಮ್ಮನ್ನು ಎಂತೆಂಥ ಕುಟುಂಬಗಳಿಂದ, ಎಂತೆಂಥ ರೀತಿಯ ಸ್ಥಿತಿಗತಿಗಳಿಂದ ಹೊರಗೆ ತಂದು ಸತ್ಯ ದೇವರನ್ನು ಅರ್ಥಕೊಳ್ಳುವ ಹಾಗೆ ಆತನು ಮಾಡಿದ್ದಾನೆ. ಎಷ್ಟು ವಿಶೇಷವಾದ ಕಾರ್ಯ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಅದೇ ಎಚ್ಕೆಲ್ನ ಪುಸ್ತಕ 11ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಪುನಃ ಅದೇ ವಾಕ್ಯ ಬರೆಯಲ್ಪಟ್ಟಿದೆ. ಏನೆಂದರೆ, ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ನೆರವೇರಿಸಲಿ ಎಂದು ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸುವೆನು. ಒಂದು ಮನಸ್ಸು. ಹಲ್ಲೆಲೂಯಾ. ತಂದೆಯ ಮಗ ಪವಿತ್ರಾತ್ಮನಲ್ಲಿದ್ದಂಥ ಒಂದು ಮನಸ್ಸು. ತಂದೆಯ ಮಾತು ಮಗನು ಕೇಳಿದನು, ಮಗನು ಬಿಟ್ಟು ಕೊಟ್ಟು ಹೋದಂಥ ಪವಿತ್ರಾತ್ಮನು ನಮಗೆ ಸಹಾಯಕನಾಗಿದ್ದುಕೊಂಡು ನಮ್ಮನ್ನು ಈ ರೀತಿಯಲ್ಲಿ ವಾಕ್ಯದ ಮೂಲಕವಾಗಿ ಎಚ್ಚರಿಸುತ್ತಾ ಇದ್ದಾನೆ. ಪ್ರತಿಯೊಬ್ಬ ದೇವರ ಸೇವಕರು ಒಂದು ಪ್ರಸಂಗವನ್ನು ತಯಾರು ಮಾಡುವಾಗ ಪವಿತ್ರಾತ್ಮನ ಪ್ರೇರಣೆ ಇಲ್ಲದೆ ಯಾರು ಪ್ರಸಂಗವನ್ನು ಸಿದ್ಧ ಮಾಡಲು ಸಾಧ್ಯನೇ ಇಲ್ಲ. ನನ್ನ ಉದಾಹರಣೆಯನ್ನು ಹೇಳ್ತೇನೆ. ಜನವರಿ 1 ಆಯಿತು. ನನ್ನ ಮಗ ಹೇಳಿದ, ಮಮ್ಮಿ ಶುಕ್ರವಾರ ಮೆಸೇಜ್ ಕೊಡಬೇಕಂದ. ನಾನು ಏನು ಕೊಡಬೇಕು ನನಗೆ ಯಾವಾಗ ಎಷ್ಟು ನಾನು ಟ್ರೈ ಮಾಡಿದರು, ಎಷ್ಟು ನಾನು ಪ್ರಾರ್ಥನೆ ಮಾಡಿದರು, ಒಂದು ವಾಕ್ಯ ನನ್ನ ಹೃದಯದಲ್ಲಿ ಬರ್ತಾ ಇಲ್ಲ. ನಿನ್ನೆ ಅಷ್ಟೇ ದೇವರ ಸನ್ನಿಧಿಯಲ್ಲಿ ಪುನಃ ನಾನು ತಗ್ಗಿಸಲ್ಪಟ್ಟವಳಾಗಿ ನಾನು ಪ್ರಾರ್ಥಿಸಿದಾಗ ದೇವರು ಈ ಒಂದು ಮೆಸೇಜನ್ನು ನನಗೆ ಮಾಡಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದ. ಯಾಕಿದೆಲ್ಲ ಹೇಳ್ತೀನಂದರೆ, ನಮ್ಮ ಹೃದಯ ಒಂದು ವೇಳೆ ಯಾವ ಕೆಲಸಕ್ಕೂ ಉತ್ತೇಜನವನ್ನು ಕೊಡದ ಹಾಗದಾಗಿ ಸೈತಾನ್ ನಮ್ಮನ್ನು ಕೆಳಮಟ್ಟಕ್ಕೆ ಹಾಕಿದಾಗಿಯೂ ದೇವರ ಸನ್ನಿಧಿಯಲ್ಲಿ ಬಲವಾಗಿ ಪ್ರಾರ್ಥಿಸಿ ಆತನಿಂದ ನಾವು ಶಕ್ತಿ ಹೊಂದಿಕೊಂಡ್ರು ಮಾತ್ರ ಪವಿತ್ರಾತ್ಮನ ಮೂಲಕವಾಗಿ ನಾವು ಎಲ್ಲ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ನೆರವೇರಿಸಲಿ ಎಂದು ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸಿ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ಅವರೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು. ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ನಾವು ಆತನಿಗೆ ಪ್ರಜೆಗಳಾಗಬೇಕು. ಆತನೇ ನಮಗೆ ದೇವರಾಗಿರಬೇಕು. ಇಲ್ಲಿ ಬಹಳ ಸುಂದರ ಬರೆಯಲ್ಪಟ್ಟಿದೆ, ಅವರು ನನಗೆ ಪ್ರಜೆಯಾಗಿರುವರು. ಅಂದರೆ ನಾವು ಯಾವಾಗ ಆತನ ನಿಯಮಗಳನ್ನು ಅನುಸರಿಸಿ ಆತನಲ್ಲಿ ನಾವು ದೃಷ್ಟಿ ಇಟ್ಟುಕೊಂಡು ನಾವು ಜೀವಿಸ್ತೇವೋ ಆಗ ಏನಾಗ್ತೇವೆ, ಆತನಿಗೆ ನಾವು ಪ್ರಜೆಗಳಾಗ್ತೇವೆ. ಮಾತ್ರವಲ್ಲ, ನಾನು ಅವರಿಗೆ ದೇವರಾಗಿರುವೆನು. ಯಾವಾಗ ಆತನ ನಿಯಮಗಳನ್ನು ಅನುಸರಿಸದೆ ನಾವು ಬೇಕಾಬೇಟಿ ಜೀವಿಸ್ತೇವೋ ಆಗ ಆತನು ನಮಗೆ ದೇವರಾಗಿರಲು ಸಾಧ್ಯವಿಲ್ಲ. ಅದರ ಆಪೋಸಿಟ್ ವರ್ಡ್ಸ್ ನಾವು ಹೇಳಬೇಕಾದ್ರೆ, ನಾವು ಪ್ರಜೆಗಳಾಗಿದ್ದರೆ ಮಾತ್ರ ದೇವರು ನಮಗೆ ದೇವರಾಗಲಿಕ್ಕೆ ಸಾಧ್ಯ. ಇವತ್ತು ಲೋಕದಲ್ಲಿ ಯೇಸುವಿನ ಬಗ್ಗೆ ಹೇಳಿದ್ರೆ ಅವರಿಗೆ ನಂಬಲಿಕ್ಕೆ ಮನಸ್ಸಿಲ್ಲ. ಅವರಿಗೆ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇವರು ಯಾರು ಒಪ್ಪುತ್ತಾರೋ, ಯಾರು ಕ್ರಿಸ್ತನಿಗೆ ಅಧೀನರಾಗಿ ನಡೀತಾರೋ, ಯಾರು ಆತನೇ ದೇವರೆಂಬುದಾಗಿ ನಂಬುತ್ತಾರೋ ಅವರಿಗೆ ಮಾತ್ರ ದೇವರಾಗಿರ್ತಾನೆ. ನಂಬದೇ ಇರುವವರಿಗೆ ದೇವರಲ್ಲ. ನಿಯಮಗಳನ್ನು ಅನುಸರಿಸಿ ನಡೆಯುವವರಿಗೆ ಮಾತ್ರ ಯಾರತನೋ ದೇವರು. ಅರ್ಥ ಆಗ್ತಾ ಇದೆಯಲ್ಲ? ನಿಯಮಗಳನ್ನು ಅನುಸರಿಸಿ ಯೇಸು ಕ್ರಿಸ್ತನೇ ದೇವರು. ಆತನು ಸತ್ಯವಂತನು. ಆತನು ಸತ್ತು ಸಮಾಧಿ ಸೇರಿ ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋದಂಥ ಏಕೈಕ ದೇವರೆಂಬುದಾಗಿ ಯಾರು ನಂಬುತ್ತಾರೋ ಅವರಿಗೆ ಮಾತ್ರ ಅವರು ನಮ್ಮ ದೇವರಾಗಿರ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿದ್ದ ಮೇಲೆ ನಾವು ಧೈರ್ಯಶಾಲಿಗಳು. ನಮಗೆ ಯಾರು ದೇವರು? ನಮ್ಮ ದೇವರು ನಮಗೆ ದೇವರಾಗಿದ್ದಾನೆ. ನಾವು ಆತನಿಗೆ ಪ್ರಜೆಗಳಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಮ್ಮ ಹೃದಯ ಬರಿದಾಗಿರಲೇಬಾರ್ದು. ಲೋಕದ ಸಂಗತಿಗಳಲ್ಲಿ ಹೋಗಿ ಸೈತಾನನ ವಶಕ್ಕೆ ನಮ್ಮ ಹೃದಯವನ್ನು ಕೊಟ್ಟುಬಿಡಬೇಕು. ಇಲ್ಲದಿದ್ದರೆ ಯೇಸುವನ್ನೇ ದೃಢವಾಗಿ ನಂಬಿದಂಥ ನಾವು ಆತನಲ್ಲಿಯೇ ಬಲವಾಗಿ ನಿಲ್ಲಬೇಕು. ಅದಕ್ಕೆ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಓದಿ ಸಿಸ್ಟರ್.
22ನೇ ಅಧ್ಯಾಯದಲ್ಲಿ ತನ್ನನ್ನು ಒಂದು ನಿಮಿಷ, ಈ ಗಾಳಿಗೆ ಹಾರ್ತಾ ಇದೆ ಇಲ್ಲಿ. 11ನೇ ವಾಕ್ಯದಿಂದ ಓದಿ. 22:11. ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ವಾಕ್ಯ ಯಾಕೆ ಬರೆಯಲ್ಪಟ್ಟಿದೆ ಅಂದ್ರೆ, ಯಾರು ಯೇಸುವನ್ನು ಕಂಡುಕೊಂಡು ಜೀವಿಸ್ತಾ ಇದ್ದಾರೋ, ಆತನ ನಿಯಮಗಳಿಗೆ ಸರಿಯಾಗಿ ತಲೆಬಾಗಿ ತಮ್ಮ ಹೃದಯವನ್ನು ಶುದ್ಧತೆಯಿಂದಲೂ ನೂತನವಾದ ಹೃದಯವನ್ನು ಹೊಂದಿಕೊಂಡು ಜೀವಿಸ್ತಾ ಇದ್ದಾರೋ ಅವರು ಕ್ರಿಸ್ತನಿಗೆ ಸರಿಯಾಗಿ ನಡ್ಕೊಳ್ಳಲಿ. ಇಲ್ಲದಿದ್ದರೆ ಅನ್ಯಾಯ ಮಾಡುವವನು, ದೇವರನ್ನ ಅಸಡ್ಡೆ ಮಾಡುವವನು ದೇವರನ್ನ ಅಸಡ್ಡೆ ಮಾಡಿಕೊಂಡೇ ಇರಲಿ, ಅನ್ಯಾಯಗಾರನು ಅನ್ಯಾಯ ಮಾಡುತ್ತಾನೆ ಇರಲಿ, ಮೈಲಿಗೆ ಆದವನು ಪಾಪದ ಕೃತ್ಯಗಳಲ್ಲಿ ಇರುವವನು ಪಾಪದ ಕೃತ್ಯಗಳಲ್ಲಿಯೇ ಇರಲಿ. ಮುಂದೆ ಓದಿ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಈಗೋ ಬೇಗ ಬರುತ್ತೇನೆ. ಹಲ್ಲೆಲೂಯಾ. ಈಗೋ ಬೇಗ ಬರುತ್ತೇನೆ, ಅವನವನ ನಡತೆಗೆ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದೇನೆ. ಹಲ್ಲೆಲೂಯಾ. ನಾವು ಯೇಸುವನ್ನು ಕಂಡುಕೊಂಡವರು. ನಮ್ಮ ಹೃದಯ ಯಾವಾಗಲೂ ಖಾಲಿ ಇರಬಾರ್ದು. ಖಾಲಿ ಇರುವಂಥ ಆತ್ಮಕ್ಕೆ ಏನು ಹೇಳ್ತಾ ಉಂಟಿಲ್ಲಿ, ಅನ್ಯಾಯ ಮಾಡುವವನು ಅನ್ಯಾಯನೇ ಮಾಡ್ಕೊಂಡಿರಲಿ, ಪವಿತ್ರನು ತನ್ನನ್ನು ಪವಿತ್ರ ಮಾಡಿಕೊಳ್ಳಲಿ, ಅಪವಿತ್ರನು ತನ್ನ ಅಪವಿತ್ರದಲ್ಲೇ ಇರಲಿ. ಹಲ್ಲೆಲೂಯಾ. ಅವನ ವಿಷಯ ನಮಗೆ ಬೇಡ. ನಾವು ಕ್ರಿಸ್ತನ ಸನ್ನಿಧಿಯಲ್ಲಿ ಬಂದಿರುವವರು, ಆತನನ್ನೇ ದೇವರೆಂಬುದಾಗಿ ನಂಬಿರುವವರು, ಆತನ ನಿಯಮಗಳಿಗೆ ತಕ್ಕ ಹಾಗೆ ಜೀವಿಸುವವರು. ನಮ್ಮ ಹೃದಯ ಎಂದಿಗೂ ಖಾಲಿ ಇರಬಾರದು. ನಮ್ಮ ಹೃದಯ ಖಾಲಿ ಇರಬಾರ್ದು. ಸ್ತುತಿ ಸ್ತೋತ್ರಗಳೆಂಬಂಥ ಆ ಜಯಘೋಷ ಹೃದಯಗಳಲ್ಲಿ ಇರಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಆ ಮನಸ್ಸು ನಮ್ಮಲ್ಲಿ ಇರಬೇಕು. ಹಾತೊರಿತಿರಬೇಕು, ಪ್ರಾರ್ಥನೆಯಲ್ಲಿ ಹಾತೊರಿತಿರಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಶಕ್ತಿ ನಮ್ಮಲ್ಲಿ ಹೊಂದಿಕೊಂಡಿರಾಗಿರಬೇಕು. ದೇವರ ವಾಕ್ಯ ಎಲ್ಲ ಸಮಯಗಳಲ್ಲಿಯೂ ಹೇಳುವಂಥ ಹೃದಯವಾಗಿರಬೇಕು. ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು. ಹಲ್ಲೆಲೂಯಾ. ಇಲ್ಲಿ ಅದಕ್ಕಾಗಿ ಶುದ್ಧ ಅಂತ ಹೇಳುವಾಗ ನಮ್ಮ ಹೃದಯ ಯಾವ ಕಲ್ಮಶವಿಲ್ಲದೆ ಇರಬೇಕು. ಮಾತ್ರವಲ್ಲ, ಕಲ್ಮಶವನ್ನು ತೆಗೆದು ಹಾಕಿದ ನಂತರ ನಾವು ಪುನಃ ಯಾವುದೇ ಒಂದು ತಪ್ಪು ದೋಷಗಳಿಗೆ ಸಿಕ್ಕಿ ಬೀಳಬಾರದು. ಆಗ ಮಾತ್ರ ದೇವರು ನಮಗೆ ಹೊಸ ಹೆಸರು ಕೊಡ್ತಾನೆ. ಎಷ್ಟು ಜನರಿಗೆ ಹೊಸ ಹೆಸರು ಕೇಳಲಿಕ್ಕೆ ಇಷ್ಟ? ಏನು ಬೈಬಲಲ್ಲಿ ಹೊಸ ಹೆಸರಿದೆ ಅಂತ ಮುಂದಿನ ವಾರ ಬನ್ನಿರಿ, ನಾನು ನಿಮಗೆ ಹೊಸ ಹೆಸರು ಬಗ್ಗೆ ತಿಳಿಸ್ಕೊಡ್ತೇನೆ. ಹಲ್ಲೆಲೂಯಾ. ಇದರ ನಾಮಕ್ಕೆ ಸ್ತೋತ್ರವಾಗಲಿ. ಹೊಸ ಹೆಸರು ಹೊಂದಿಕೊಳ್ಳಿಕ್ಕೆ ಇಷ್ಟೆಲ್ಲ ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳಿದೆ. ಅದಕ್ಕೆ ನಾವು ಬದ್ಧರಾಗಿ ನಡೆದುಕೊಳ್ಳೋಣ. ದೇವರ ಮಾತುಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಾರದಲ್ಲಿ ಪ್ರತಿಯೊಬ್ಬರು ಬನ್ನಿರಿ. ಎಷ್ಟೇ ಕಷ್ಟ ಆದರೂ, ನಾನು ಬೇರೆ ಕಡೆ ಹೋಗ್ಲಿಕ್ಕುಂಟು, ಆದರೂ ನಾನು ಹೋಗೋದಿಲ್ಲ. ನಾನು ಇಲ್ಲಿ ನೆಕ್ಸ್ಟ್ ಶುಕ್ರವಾರ ನಾನು ಇಲ್ಲಿ ಇರ್ತೇನೆ. ಇದ್ದು ನಿಮಗೆ